ಯೇಸು ಸಾಯ್ತಾರಾ? ಇಲ್ಲ. ಯೇಸುವಿಗೆ ಸಾವಿದೆಯಾ? ಇಲ್ಲ. ಇಲ್ಲ ಅಲ್ವಾ? ಈಗ ನಮ್ಮೊಳಗಡೆ ಯೇಸು ಬಂದ ಮೇಲೆ ನಮ್ಮಲ್ಲಿ ಏನು ಬಂತು ಗೊತ್ತಾ? ಇಟರ್ನಲ್ ಲೈಫ್ ಬಂತು. ಒಬ್ಬರು ಒಳಗಡೆ ಯೇಸು ಬಂದ ಮೇಲೆ ಅವರಿಗೆ ಇಟರ್ನಲ್ ಲೈಫ್ ಬಂತು. ಮತ್ತೆ ಅವರಿಗೆ ಸಾವು ಅನ್ನೋದಿಲ್ಲ. ಫಿಸಿಕಲ್ ಡೆತ್ ಇದೆ, ಆತ್ಮದಲ್ಲಿ ಸಾವಿಲ್ಲ. ಈ ನರಕಕ್ಕೆ ಹೋಗೋ ಸಿಸ್ಟಮ್ ಇಲ್ಲ. ಯಾರಿಗೆ? ಯಾರ ಒಳಗಡೆ ಯೇಸು ಇದ್ದಾರೋ ಅವರಿಗೆ, ಯಾರ ಒಳಗಡೆ ಜೀವ ಇದೆಯೋ ಅವರಿಗೆ. ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರ ಆ ಸ್ವರ ನಮಗೆ ಕೇಳಲ್ಪಡ್ತದೆ. ವೆನ್ ವಿ ಹಿಯರ್ ದ ವರ್ಡ್ ಆಫ್ ಗಾಡ್ ವಿ ಕ್ಯಾನ್ ಲಿಸನ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅವರ್ ಹಾರ್ಟ್ಸ್. ದೇವರ ವಾಕ್ಯ ಕಿವಿಯಿಂದ ಕೇಳ್ಕೊಳ್ತೀವಿ, ಆಗ ನಮ್ಮ ಅಂತರಂಗದಲ್ಲಿ ದೇವರ ಆತ್ಮನ ಒಂದು ಧ್ವನಿ ನಮಗೆ ಕೇಳಿಸುತ್ತೆ. ಆ ಧ್ವನಿ ಕೇಳಿಸುವಾಗ ಏನು ಬರುತ್ತೆ? ನಮಗೆ ಜೀವ ಬರುತ್ತೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಲೈಫ್ ಆಫ್ ಗಾಡ್ ಇನ್ ಅವರ್ ಲೈಫ್. ದೇವರಲ್ಲಿರುವ ಆ ಕ್ರಿಸ್ತ ಯೇಸುವಿನಲ್ಲಿರುವ ಆ ನಿತ್ಯ ಜೀವ ಇದೆ ಅಲ್ವಾ, ನಮ್ಮ ಒಳಗಡೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮ್ಮೆಲ್ಲರಲ್ಲೂ ಸಾಧ್ಯ ಆಗಬೇಕು. ಸಾಧ್ಯ ಆಗದೇ ಇದ್ದರೆ ಖಂಡಿತವಾಗಲೂ ಅದೊಂದು ದೊಡ್ಡ ದುರಂತ, ದುಃಖದ ವಿಷಯ. ನಮ್ಮೊಳಗಡೆ ಆ ಜೀವದ ಅನುಭವ ಆಗಬೇಕು, ಆ ಇಟರ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಓಕೆ, ಯೇಸು ಕ್ರಿಸ್ತರು ಈ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಈ ಪ್ರಪಂಚದಲ್ಲಿ ಮನುಷ್ಯರ ಜೀವನ ಹೇಗಿತ್ತು? ತುಂಬ ಚೆನ್ನಾಗಿತ್ತ? ಕಷ್ಟಗಳಿರಲಿಲ್ವಾ? ಮರಣ ಇರಲಿಲ್ವಾ? ರೋಗ ಇರಲಿಲ್ವಾ? ಕೊಲೆ ಇರಲಿಲ್ವಾ? ವ್ಯಭಿಚಾರ ಇರಲಿಲ್ವಾ? ಮೋಸ ಇರಲಿಲ್ವಾ? ಅನ್ಯಾಯ ಇರಲಿಲ್ವಾ? ಕಳ್ತನ ಇರಲಿಲ್ವಾ? ಜನ ಪ್ರಾರ್ಥನೆ ಮಾಡ್ತಾ ಇರಲಿಲ್ವಾ? ದೇವಾಲಯಕ್ಕೆ ಹೋಗ್ತಾ ಇರಲಿಲ್ವಾ? ದೇವರ ಮೇಲೆ ಭಕ್ತಿ ಇರಲಿಲ್ವಾ? ಎಲ್ಲ ಇತ್ತು. ಎಲ್ಲ ಇತ್ತಲ್ವಾ ಯೇಸು ಕ್ರಿಸ್ತರು ಬರೋದಕ್ಕಿಂತ ಮೊದಲು? ಹಾಗಾದರೆ ಯೇಸು ಕ್ರಿಸ್ತರು ದೇವರ ಪುತ್ರ, ಸೃಷ್ಟಿಕರ್ತನಾದ ದೇವರು, ರಕ್ಷಕನಾದ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. 33 ವರ್ಷಗಳು ಈ ಭೂಮಿಯಲ್ಲಿ ಅವರು ನಮ್ಮೊಂದಿಗೆ, ಮನುಷ್ಯರೊಂದಿಗೆ ಅವರು ಜೀವಿಸಿದರು. ಕೊನೆಗೆ ಅವರು ದೇವರ ಇಚ್ಛೆಯಂತೆ ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ಅರ್ಪಿಸಿ ಸತ್ತು ಸಮಾಧಿಯಾಗಿ 3ನೇ ದಿನ ಪುನರುತ್ಥಾನರಾಗಿ ಸ್ವರ್ಗಕ್ಕೆ ಏರಿ ಹೋದರು. ಈಗ ಪ್ರಶ್ನೆ ಏನು ಕೇಳಿದರೆ, ಯೇಸು ಕ್ರಿಸ್ತರು ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದ ಮೇಲಾದರೂ ಈ ಪ್ರಪಂಚದಲ್ಲಾಗಲಿ ಮನುಷ್ಯನಲ್ಲಾಗಲಿ ಏನಾದರೂ ಚೇಂಜಸ್ ಆಯಿತಾ? ಯೇಸು ಬರೋದಕ್ಕಿಂತ ಮೊದಲು ಪ್ರಪಂಚ ಹೇಗೆ ನಡೀತಾ ಇತ್ತೋ, ಮನುಷ್ಯನ ಜೀವನ ಹೇಗೆ ನಡೀತಾ ಇತ್ತೋ, ಒಳ್ಳೆಯದು ಕೆಟ್ಟದ್ದು, ಸುಳ್ಳು ಮೋಸ, ಸ್ವಲ್ಪ ಪ್ರಾರ್ಥನೆ ಭಕ್ತಿ, ದೇವಾಲಯ, ದೇವ್ರನ್ನ ಆರಾಧನೆ ಮಾಡೋದು, ಆಮೇಲೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ತಿಂದು ಕುಡಿದು ಮಜಾ ಮಾಡೋದು, ಇದೆಲ್ಲ ನಡೀತಾ ಇತ್ತಲ್ವಾ ಯೇಸು ಬರೋದಕ್ಕಿಂತ ಮೊದಲು? ಯೇಸು ಕ್ರಿಸ್ತರು ಬಂದ ಮೇಲೂ ಕೂಡ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಏನು ವ್ಯತ್ಯಾಸ ಆಗಿದೆ ಅಂತ ಯಾರಾದರೂ ಹೇಳಂಗಿದ್ರೆ ಹೇಳ್ಬೋದು, ಮಾತಾಡ್ಬೋದು ನೀವು, ಆಯಿತಾ? ನಿಮಗೆ ಯಾರಾದರೂ ಪ್ರಶ್ನೆ ಕೇಳ್ಬೋದು, ಅನ್ಯರು ಅಥವಾ ನಿಮ್ಮ ಮಕ್ಕಳೇ ಕೇಳ್ಬೋದು, ಡ್ಯಾಡಿ ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚೆನೂ ಜನ ಕಳ್ತನ ಮಾಡ್ತಾಯಿದ್ರು, ಸುಳ್ಳು ಹೇಳ್ತಾಯಿದ್ರು, ಮೋಸ ಮಾಡ್ತಾಯಿದ್ರು, ಅನ್ಯಾಯ ಮಾಡ್ತಾಯಿದ್ರು, ಕೊಲೆ ಮಾಡ್ತಾಯಿದ್ರು. ಯೇಸು ಕ್ರಿಸ್ತರು ಈ ಭೂಮಿಗೆ ದೇವರೇ ಮನುಷ್ಯನಾಗಿ ಈ ಭೂಮಿ ಮೇಲೆ ಕಾಲಿಟ್ಟ ಮೇಲೂ ಈ ಭೂಮಿಯಲ್ಲಿ ಅದೆಲ್ಲ ನಡೀತಾ ಇದೆ. ಯೇಸು ಬಂದು ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಯಿತು? ಯಾರು ಹೇಳ್ತೀರಾ? ನಾನೇ ಕೇಳ್ತೀನಿ, ಹೋಗಲಿ, ಯಾರೂ ಕೇಳಲಿಲ್ಲ ಅಂದರೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ನೀವು ಕ್ರೈಸ್ತ ವಿಶ್ವಾಸಿಗಳು, ನನಗೀಗ ನಾನು ಕ್ರೈಸ್ತನಲ್ಲ, ನನಗೆ ಗೊತ್ತಿಲ್ಲ. ಬಟ್ ಯೇಸು ಕ್ರಿಸ್ತರು ದೇವರು ಅನ್ನೋದು ನೀವು ಹೇಳಿದ್ದು ನಾನು ಕೇಳಿಸ್ಕೊಂಡೆ. ಈಗ ನಾನು ನಿಮಗೆ ಕೇಳ್ತೀನಿ, ಯೇಸು ದೇವರಲ್ವಾ? ದೇವರೇ ಈ ಭೂಮಿಗೆ ಮನುಷ್ಯನಾಗಿ ಬಂದ ಮೇಲೂ ಕೂಡ ಈ ಪ್ರಪಂಚದಲ್ಲಿ ಕಳ್ತನ ಮಾಡೋರು ಮಾಡ್ತಾನೇ ಇದ್ದಾರೆ, ಸುಳ್ಳು ಹೇಳೋರು ಹೇಳ್ತಾನೆ ಇದ್ದಾರೆ, ಕೊಲೆ ಮಾಡೋರು ಮಾಡ್ತಾನೆ ಇದ್ದಾರೆ, ಮಾಟ ಮಂತ್ರಕ್ಕೆ ಹೋಗೋರು ಹೋಗ್ತಾನೆ ಇದ್ದಾರೆ. ಏನು ಬದಲಾವಣೆ ಆಯಿತು? ದೇವರು ಈ ಭೂಮಿಗೆ ಮನುಷ್ಯನಾಗಿ ಬರೋದಕ್ಕಿಂತ ಮೊದಲು ಹಾಗೇ ಇತ್ತಲ್ವಾ? ಬಂದ ಮೇಲೂ ಹಾಗೇ ಇದೆಯಲ್ವಾ? ಏನು ಪ್ರಯೋಜನ ಆಯಿತು? ಥಿಂಕ್ ಮಾಡಿ ಹೇಳಿ ನೋಡೋಣ. ಕ್ರಿಶ್ಚಿಯನ್ಸ್ ಈಗ
ನಾನೀಗ ಕ್ರಿಶ್ಚಿಯನ್ ಅಲ್ಲ, ನೀವು ಕ್ರಿಶ್ಚಿಯನ್ಸ್, ಹುಟ್ಟು ಕ್ರೈಸ್ತರು. ನೀವು ಹೇಳಬೇಕೀಗ, ಹೇಳಿ. ನಾಳೆ ದಿವಸ ಇದೇ ಪ್ರಶ್ನೆ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಮಕ್ಕಳೋ ಗಂಡನೋ ಹೆಂಡ್ತಿನೋ ಯಾರೋ ಒಬ್ಬರು ಅಕ್ಕಪಕ್ಕದ ಮನೆಯವರು ಕೇಳಿದ್ರೆ ನೀವೇನು ಹೇಳ್ತೀರಾ? ಅಯ್ಯಯ್ಯೋ ದೇವರೇ ನಮ್ಮನ್ನು ಕಾಪಾಡಿ. ಎಲ್ಲರೂ ಕ್ರಿಶ್ಚಿಯನ್ಸೇ ಅಲ್ವಾ? ಕ್ರಿಶ್ಚಿಯನ್ಸೇ, ಕ್ರೈಸ್ತ ವಿಶ್ವಾಸಿಗಳೇ, ಹೌದಾ? ಹೇಳಿ ಮತ್ತೆ. 2 ದಿವಸದಿಂದ ನಾನೇ ಹೇಳ್ತಾ ಇದ್ದೀನಿ, ನೀವೇನು ಹೇಳೋಕ್ಕೆ ಚಾನ್ಸೇ ಕೊಟ್ಟಿಲ್ಲ. ಈ ಧ್ಯಾನದಲ್ಲಿ ನಿಮ್ಗೊಂದು ಚಾನ್ಸ್, ನೀವು ಹೇಳಿ. ನೀವು ಪ್ರಬೋಧನೆ ಮಾಡಿ ಈಗ. ನನಗೆ ಯಾರಿಗೆಲ್ಲ ಪ್ರಬೋಧನೆ ಮಾಡಬೇಕು ಅಂತ ಆಸೆ ಇದೆಯೋ ಪ್ರಬೋಧನೆ ಮಾಡ್ಬೋದು ಈಗ. ಚಾನ್ಸ್, ಪ್ರೀಚಿಂಗಿಗೆ ಒಂದು ಚಾನ್ಸ್ ನಿಮಗೆ, ಒಂದು ದೊಡ್ಡ ಸೌಭಾಗ್ಯ. ಎಂಥ ದೊಡ್ಡ ದುರಂತದಲ್ಲಿ ನಾವಿದ್ದೀವಲ್ವಾ? ಅದೇ ನಿಮ್ಗೆ ಪ್ರಶ್ನೆ ಇರ್ಬೋದು, ಹೌದಲ್ಲ ಯೇಸು ಬಂದರು, ಏನು ಚೇಂಜ್ ಆಗಿದೆ? ಏನು ಚೇಂಜ್ ಆಗಿಲ್ಲ, ಅದಕ್ಕೆ ನಾವು ಹೀಗೆ ಇದ್ದೀವಿ ಅಂತಿಲ್ವಾ? ಯಾರೂ ಮಾತಾಡ್ತಾ ಇಲ್ಲ. ಪ್ರಶ್ನೆ, ರಕ್ಷಣೆ ನೀಡೋಕ್ಕೆ ಎಲ್ರಿಗೂ ನೀಡಿ ಎಲ್ಲರೂ ರಕ್ಷಣೆ ಹೊಂದ್ಬಿಟ್ರಾ? ಓಕೆ, ಥ್ಯಾಂಕ್ ಯು. ಎಸ್, ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಮನುಷ್ಯನಾಗಿ ಬರೋದಕ್ಕಿಂತ ಮೊದಲು ಮನುಷ್ಯರು ಹೇಗಿದ್ದರೋ ಯೇಸು ಕ್ರಿಸ್ತರು ಬಂದ ಮೇಲೂ ಹಾಗೇ ಇದ್ದಾರೆ, ಏನು ಚೇಂಜ್ ಆಗಿಲ್ಲ. ಅದರ ಅರ್ಥ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಮನುಷ್ಯನ ಜೀವನ ಚೇಂಜ್ ಮಾಡಲಿಕ್ಕೆ ಬಂದವರು ಅಲ್ಲ ಅಂತ ಆಯಿತು. ಹೌದಾ? ಕರೆಕ್ಟಾ? ತಪ್ಪಾಗುತ್ತೆ, ಹಂಗೆ ಹೇಳಿದರೆ ತಪ್ಪಾಗುತ್ತೆ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ನಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ, ನಮಗೊಂದು ಹೊಸ ಜೀವನವನ್ನು ಕೊಡಲಿಕ್ಕೆ. ಆದರೆ ನಾವು ಅಂದ್ಕೊಂಡ ಹಾಗೆ ಈ ಲೋಕದಲ್ಲಿ ಏನೋ ಬದಲಾವಣೆ ಮಾಡಲಿಕ್ಕಾಗಿ ಬಂದವರಲ್ಲ ಯೇಸು ಕ್ರಿಸ್ತರು. ಒಂದು ಲೌಕಿಕವಾದ ಬದಲಾವಣೆ ಮಾಡಲಿಕ್ಕಾಗಿ ಬಂದವರಲ್ಲ, ಧಾರ್ಮಿಕ ಬದಲಾವಣೆ ಮಾಡಲಿಕ್ಕೆ ಬಂದವರು ಅಲ್ಲ, ರಾಜಕೀಯವಾಗಿ ಬದಲಾವಣೆ ಮಾಡಲಿಕ್ಕೆ ಬಂದವರು ಅಲ್ಲ, ಮಾನಸಿಕವಾಗಿ ಬದಲಾವಣೆ ಮಾಡಲಿಕ್ಕೆ ಬಂದವರು ಅಲ್ಲ, ಶಾರೀರಿಕವಾಗಿ ಬದಲಾವಣೆ ಮಾಡಲಿಕ್ಕೆ ಬಂದವರು ಅಲ್ಲ ಯೇಸು ಕ್ರಿಸ್ತರು. ಅದು ನಮಗೆ ಚೆನ್ನಾಗಿ ಮೊದಲು ಮನವರಿಕೆ ಆಗಬೇಕು. ಯೇಸು ಕ್ರಿಸ್ತರು ಪೊಲಿಟಿಕಲ್ ಚೇಂಜ್ ಮಾಡಲಿಕ್ಕೆ ಬಂದಿದ್ದಲ್ಲ. ತುಂಬ ಕರಪ್ಷನ್ ಇದೆಯಲ್ಲ ಇವತ್ತಿನ ಪಾಲಿಟಿಕ್ಸಲ್ಲಿ, ರಾಜಕೀಯದಲ್ಲಿ ತುಂಬ ಕರಪ್ಷನ್ಸ್ ಇದೆಯಾ, ಮೋಸ ಇದೆಯಾ, ಅದನ್ನು ಚೇಂಜ್ ಮಾಡಲಿಕ್ಕೆ ಬಂದವರಲ್ಲ ಯೇಸು ಸ್ವಾಮಿ. ಮನುಷ್ಯನ ಶರೀರದಲ್ಲಿ ಅನೇಕ ನೋವುಗಳು, ಯಾತನೆಗಳು, ಕಷ್ಟಗಳು ಇದೆಯಾ, ಅದನ್ನು ತೆಗೆದು ಹಾಕ್ಲಿಕ್ಕೆ ಬಂದವರು ಅಲ್ಲ ಯೇಸು ಕ್ರಿಸ್ತರು. ಅದಿರುತ್ತೆ, ಅದು ಅವ್ರು ಬರೋದಕ್ಕಿಂತ ಮೊದಲು ಇತ್ತು, ಅವರು ಬಂದ ಮೇಲೂ ಇತ್ತು, ಈಗಲೂ ಇದೆ. ಯೇಸು ಕ್ರಿಸ್ತರು ಧಾರ್ಮಿಕ ಸುಧಾರಣೆ ಮಾಡಲಿಕ್ಕೆ ಬಂದವರು ಅಲ್ಲ. ಒಂದು ಧರ್ಮವನ್ನು ಕಟ್ಟಿ, ಒಂದು ಹೊಸ ಧರ್ಮವನ್ನು ಸ್ಟಾರ್ಟ್ ಮಾಡಿ, ಒಂದು ಧಾರ್ಮಿಕ ಸುಧಾರಣೆ ಮಾಡಲಿಕ್ಕೋಸ್ಕರ ಬಂದ ಧಾರ್ಮಿಕ ಸುಧಾರಕನೂ ಅಲ್ಲ. ಯೇಸು ಕ್ರಿಸ್ತರು ಈ ಪ್ರಪಂಚದಲ್ಲಿ ಯಾವುದೋ ಒಂದು ದೊಡ್ಡ ರೆವಲ್ಯೂಷನ್, ದೊಡ್ಡ ಕ್ರಾಂತಿ ಉಂಟು ಮಾಡಿ, ಏನೋ ಒಂದಿಷ್ಟು ದೊಡ್ಡ ಗುಂಪು ಮಾಡಿ ಹೋಗಲಿಕ್ಕೆ ಬಂದವರು ಅಲ್ಲ. ಮತ್ತು ಯಾಕೆ ಬಂದರು ಅವರು? ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ನಾವು ಓದ್ತೀವಿ. ಬೈಬಲ್ ತಂದವರು ಓಪನ್ ಮಾಡ್ಬೋದು. ತಂದಿದ್ದೀರಾ? ಓದು ಬರ ಗೊತ್ತಿರುವವರು, ಬುದ್ಧಿವಂತರು, ನಿನ್ನೆ ವಾಕ್ಯ ಕೇಳಿಸ್ಕೊಂಡವರು, ತಂದವರು ಭಾಗ್ಯವಂತರು, ತರದೇ ಇದ್ದವರು ನಿರ್ಭಾಗ್ಯರು. ಮನೆಗೆ ಹೋಗಿ ಓದಿ, ಇಲ್ಲಾಂದರೆ ಇಲ್ಲೆಲ್ಲಾದರೂ ಡಿಸ್ಪ್ಲೇ ಆಗಿದ್ರೆ ಓದ್ಬೋದು, ನೋಡ್ಬೋದು. ಓಕೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಯೇಸು ಹೇಳ್ತಾ ಇದ್ದಾರೆ, ನಾನು ಬಂದಿದ್ದಾದರೂ, ಐ ಹ್ಯಾವ್ ಕಮ್, ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ಐ ಹ್ಯಾವ್ ಕಮ್ ಟು ಗಿವ್ ಯು ಲೈಫ್ ಇನ್ ಅಬಂಡೆನ್ಸ್.
ನಾನು ಬಂದಿದ್ದು, ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ನಮಗೆ ಹೆಚ್ಚು ಹಣ ಕೊಡ್ಲಿಕ್ಕಲ್ಲ, ಒಳ್ಳೆ ಆರೋಗ್ಯ ಕೊಟ್ಟು ನಮಗೆ ರೋಗನೇ ಬರದೇ ಇರೋ ಥರ ನಮ್ಮನ್ನ ಇರಿಸ್ಲಿಕ್ಕೂ ಅಲ್ಲ, ನಮಗೆ ಏನು ಈ ಪ್ರಪಂಚದಲ್ಲಿ ಕಷ್ಟನೇ ಇರಬಾರ್ದು ಅಂತ ಒಂದು ಜೀವನ ಕೊಡ್ಲಿಕ್ಕೋಸ್ಕರ ಅಲ್ಲ. ನಾವು ಯಾವುದನ್ನೆಲ್ಲ ಕೆಲಸ ಮಾಡ್ತೀವೋ ಎಲ್ಲ ಕೆಲಸದಲ್ಲೂ ಸಕ್ಸಸ್, ವಿದ್ಯಾಭ್ಯಾಸ ಮಾಡಿದರೆ ಅದರಲ್ಲಿ, ಬಿಸ್ನೆಸ್ ಮಾಡಿದರೆ ಅದರಲ್ಲಿ, ಕಳ್ತನ ಮಾಡಿದರೆ ಅದರಲ್ಲಿ, ಕೊಲೆ ಮಾಡಿದರೆ ಅದರಲ್ಲಿ, ರೌಡಿಸಮ್ ಮಾಡಿದರೆ ಅದರಲ್ಲಿ, ಎಲ್ಲದರಲ್ಲೂ ಸಕ್ಸಸ್ ಮಾಡಲಿಕ್ಕಲ್ಲ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಮನೆ ಇಲ್ಲದವರಿಗೆಲ್ಲ ಮನೆ ಕಟ್ಟಿಸ್ಕೊಡ್ಲಿಕ್ಕೂ ಅಲ್ಲ. ಗೌರ್ಮೆಂಟಲ್ಲಿ ಕೊಡ್ತಾರಲ್ವಾ, ಆ ರೀತಿ ಕೆಲವ್ರು ಪಾಪ ಗೊತ್ತಿಲ್ಲ ಯೇಸು ಯಾಕೆ ಬಂದಿದ್ದು ಅಂತ ಗೊತ್ತಿಲ್ಲ, ಅದಕ್ಕೆ ಯೇಸು ಹತ್ರ ಕೂತ್ಕೊಂಡು ಯೇಸುವೆ ಮನೆ ಕೊಡಪ್ಪ, ಮನೆ ಕೊಡಪ್ಪ, ಮನೆ ಕೊಡಪ್ಪ ಅಂತ ಬೇಡ್ತಾರೆ. ಕಾರಣ ಏನು ಕೇಳಿದರೆ ಅವರಿಗೆ ಯೇಸು ಕ್ರಿಸ್ತರು ಯಾರು ಅಂತಲೂ ಗೊತ್ತಿಲ್ಲ, ಯಾಕೆ ಬಂದಿದ್ದು ಅಂತಲೂ ಗೊತ್ತಿಲ್ಲ. ಇನ್ನು ಕೆಲವರು ಕೇಳ್ತಾರೆ ಯೇಸು ಹತ್ರ, ಏಸಪ್ಪ ಕಾರ್ ಕೊಡಪ್ಪ, ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದಾರೆ, ನಾನು ಮಾತ್ರ BMTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಸೈಕಲಲ್ಲಿ ಹೋಗ್ತಾ ಇದ್ದೀನಿ, ಕಾರ್ ಕೊಡಪ್ಪ, ಕಾರ್ ಕೊಡಪ್ಪ, ಕಾರ್ ಕೊಡಪ್ಪ. ಅವರು ಈ ಪೇರೆಂಟ್ಸ್ ಈ ಮಕ್ಕಳಿಗೆ ಚಿಕ್ಕ ಪ್ರಾಯದಿಂದ ಕಲಿಸಿರೋದೇನು ಗೊತ್ತಾ, ಏನು ಬೇಕಾದರೂ ಯೇಸುನ ಕೇಳಿ ಯೇಸು ಕೊಡ್ತಾರೆ. ಯೇಸು ಬಂದಿದೆ ನೀನು ಕೇಳಿದ್ದೆಲ್ಲ ಕೊಡಲಿಕ್ಕೆ, ವಾಕ್ಯ ಇದೆ ಕೇಳಿರಿ ನಿಮಗೆ ಕೊಡಲಾಗುವುದು ಅಂತ. ಸೊ ಅದರಿಂದ ವಾಕ್ಯ ಇದೆ, ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಯೇಸು ಎಲ್ಲೂ ಹೇಳಲಿಲ್ಲ, ಕೇಳಿರಿ ಕೊಡಲಾಗುವುದು ಅಂತ ಹೇಳಿದ್ದಾರೆ. ಏನು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ, ಕೇಳುವವನಿಗೆ ಪವಿತ್ರಾತ್ಮನನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಬಿಟ್ಟು ಬಾಕಿ ಎಲ್ಲ ಕೇಳ್ತೀವಿ. ಈ ಮಕ್ಕಳು ಪರೀಕ್ಷೆ ಟೈಮಲ್ಲಿ ಅಪ್ಪ ಅಮ್ಮನ ಕೇಳ್ತಾರೆ, ಭಯ ಆಗ್ತಾ ಇದೆ, ಏನು ಮಾಡೋದು? ಏನು ಮಾಡಬೇಡಿ, ಯೇಸು ಅಪ್ಪನ ಹತ್ರ ಪ್ರಾರ್ಥನೆ ಮಾಡು, ಯೇಸು ಅಪ್ಪ ನಿನಗೆ ಧೈರ್ಯ ಕೊಟ್ಟು ಪರೀಕ್ಷೆ ಬರೆಸಿ ಫಸ್ಟ್ ಕ್ಲಾಸ್ ಮಾಡಿಸ್ತಾರೆ. ಆ ರೀತಿ ಒಂದು ಯೇಸುವನ್ನು ನಾವು ಕ್ರಿಯೇಟ್ ಮಾಡಿಬಿಟ್ಟಿದ್ವಿ ಪ್ರಪಂಚದಲ್ಲಿ. ಯಾರು ಗೊತ್ತಾ? ನಾವೇ ಕರಿಸ್ಮ್ಯಾಟಿಕ್ ಅವರು, ಬೋಧಕರು, ಪ್ರೇಯರ್ ಅವರೆಲ್ಲ ಸೇರಿಬಿಟ್ಟು ನಮ್ಗೆ ಇಷ್ಟವಾದ ಒಂದು ಜೀಸಸ್ನ ನಾವು ರೆಡಿ ಮಾಡಿಬಿಟ್ಟಿದ್ದೀವಿ. ಇವತ್ತು ಟ್ರೆಂಡಲ್ಲಿರೋದೇ ಆ ಜೀಸಸ್. ಸಾಲ ತೀರಿಸುವ ಯೇಸು, ಮದುವೆ ಆಗದಿದ್ದವರಿಗೆಲ್ಲ ಮದುವೆ ಮಾಡಿಸಿಕೊಡುವ ಯೇಸು, ಮಕ್ಕಳಾಗದಿದ್ದವರಿಗೆಲ್ಲ ಮಕ್ಕಳನ್ನ ಕೊಡುವ ಯೇಸು, ಜಾಬ್ ಇಲ್ಲದೆ ಇದ್ದವರಿಗೆಲ್ಲ ಜಾಬ್ ಕೊಡುವ ಯೇಸು, ಸ್ವಂತ ಮನೆ ಇಲ್ಲದಿದ್ದವರಿಗೆಲ್ಲ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡ್ತಾರಲ್ಲ ಆ ರೀತಿ ಮನೆ ಕೊಡುವ ಯೇಸು. ನಿಮ್ಗೆ ಅನ್ಸಲ್ವ ಯೇಸು ಪಕ್ಷಪಾತಿ ಅಂತ? ಎಲ್ರಿಗೂ ಕೊಡಬೇಕಲ್ಲ, ಯಾಕೆ ಕೆಲವ್ರಿಗೆ ಬಿಟ್ಟರು ಕೆಲವ್ರಿಗೆ ಮಾತ್ರ ಕೊಟ್ಟರು? ಕೊಡೋದಾದ್ರೆ ಎಲ್ರಿಗೂ ಕೊಡಬೇಕಲ್ವಾ? ದೇವ್ರ ಪಕ್ಷಪಾತಿ ಅಲ್ಲ ಅಂತ ವಾಕ್ಯ ಹೇಳುತ್ತೆ. ಪಕ್ಷಪಾತ ಅಲ್ದಿದ ಮೇಲೆ ಎಲ್ರಿಗೂ ಒಂದೇ ಥರ ಮಾಡಬೇಕಲ್ಲ. ಒಬ್ಬನ ಕ್ಯಾನ್ಸರ್ ವಾಸಿ ಆಯಿತು, ಇನ್ನೊಬ್ಬ ಕ್ಯಾನ್ಸರಿಂದ ಸತ್ತೋದ, ನ್ಯಾಯ ಅನ್ನೋದು? ಇಬ್ಬರು ಪ್ರಾರ್ಥನೆ ಮಾಡಿದ್ರು ಯೇಸು ಹತ್ರ, ಏಸಪ್ಪ ಕ್ಯಾನ್ಸರ್ ವಾಸಿ ಮಾಡಪ್ಪ ಅಂತ. ಅವನು ಹೇಳ್ತಾನೆ ಯೇಸು ನನ್ನ ಮುಟ್ಟಿದ್ರು ವಾಸಿ ಮಾಡಿದ್ರು ಅಂತ. ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ, ಏಸಪ್ಪ ನನ್ನ ಕ್ಯಾನ್ಸರ್ ವಾಸಿ ಮಾಡಪ್ಪ ಅಂತ. ಅವನು ಸತ್ತೇ ಹೋಗ್ತಾನೆ. ಇಲ್ಲಿ ಕ್ಯಾನ್ಸರ್ ವಾಸಿ ಆದವನು ಲಾಸ್ಟಿಗೆ ನರ್ಕಕ್ಕೆ ಹೋಗ್ತಾನೆ, ಅದು ಬೇರೆ ವಿಷಯ. ಇವನು ಕ್ಯಾನ್ಸರ್ ಇದ್ದು ಸತ್ತೋದವನು ಸ್ವರ್ಗಕ್ಕೆ ಹೋಗ್ತಾನೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ನಮ್ಮ ಲೆಕ್ಕಾಚಾರದಲ್ಲಿ, ಲೋಕದ ಲೆಕ್ಕಾಚಾರದಲ್ಲಿ ದೇವ್ರ ಪಕ್ಷಪಾತ ಮಾಡ್ದಂಗೆ ಆಗಿಲ್ವಾ? ನಾವು ಯಾವ ಜೀಸಸ್ನ ಹುಡುಕ್ತಾ ಇದ್ದೀವಿ ಅಂದರೆ, ನಾನು ಬಂದಿದ್ದು ಜೀವ ಕೊಡುವುದಕ್ಕಾಗಿ. ಐ ಹ್ಯಾವ್ ಕಮ್ ಟು ಗಿವ್ ಯು ಲೈಫ್, ಲೈಫ್ ಇನ್ ಅಬೆಂಡೆನ್ಸ್. ನಾನು ಬಂದಿರುವುದು ಸಮೃದ್ಧಿಯಾದ, ಶಾಶ್ವತವಾದ, ನಿತ್ಯವಾದ, ಎಂದಿಗೂ ನಾಶವಾಗದ, ಲಯವಾಗದ ಒಂದು ಲೈಫನ್ನು ನಿಮಗೆ ಕೊಡ್ಲಿಕ್ಕಾಗಿ ನಾನು ಬಂದಿದ್ದು ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಆ ಜೀಸಸ್ನ ನಾವು ಭೇಟಿ ಆದರೆ ಆ ಲೈಫ್ ನಮಗೆ ಸಿಗುತ್ತೆ. ನಾವು ಭೇಟಿ ಆಗ್ತಾ ಇರೋದೆಲ್ಲ ಬೇರೆ, ಅದೇ ನಮಗೆ ಸಮಾಧಾನ ಇಲ್ಲ. ಏನು ಸಿಕ್ಕಿದ್ರು ಸಮಾಧಾನ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ. ಕೆಲವರು ಹೇಳ್ತಾರಲ್ವ, ನಾವು ಜೀಸಸ್ ಹತ್ರ ಪ್ರಾರ್ಥನೆ ಮಾಡಿದ್ವಿ, ಜೀಸಸ್ ಇಳಿದು ಬಂದರು, ನಡ್ಕೊಂಡು ಬಂದು ನನ್ನನ್ನು ಮುಟ್ಟಿ ಸೌಖ್ಯ ಕೊಟ್ಟು ಹೋಗ್ಬಿಟ್ರು. ಅಷ್ಟು ಮುಟ್ಟಿ ಸೌಖ್ಯ ಕೊಟ್ಟು ಹೋದ್ರೆ ಇವನಿಗೆ ಸಮಾಧಾನ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ಭಯ ಹೋಗ್ತಾ ಇಲ್ಲ, ಈ ಲೋಕದ ಆಸೆಗಳು ಹೋಗ್ತಾನೆ ಇಲ್ಲ. ಮತ್ತೆ ನಿನ್ನನ್ನು ಮುಟ್ಟಿದ್ದು ಯಾರಾಗಾದ್ರೆ ಅಲ್ವಾ? ಒಂದು ಪ್ರಶ್ನೆ ಬರುತ್ತೆ, ಯೇಸು ಮುಟ್ಟಿದ ಮೇಲೂ ಚೇಂಜ್ ಆಗಿಲ್ಲ ಅಂದರೆ ಇನ್ನು ಯಾರು ಮುಟ್ಟಬೇಕು ನಮ್ಮನ್ನು? ಕೆಲವರು ಹೇಳ್ತಾರಲ್ಲ, ನಾನು ಕೈ ಎತ್ತಿ ಸ್ತುತಿ ಮಾಡ್ತಾ ಇರಬೇಕಾದ್ರೆ ಶಲ ಬಲ 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 ಏನು ಆಯಿತು, ಯಾರೋ ಬಂದು ಮುಟ್ದಂಗೆ ಆಯಿತು, ಕರೆಂಟ್ ಹೊಡೆದಂಗೆ ಆಯಿತು ಅಂತ. ಓಕೆ ದೇವರೇ ಅಂತ ನೀವು ಹೇಳ್ತೀರಿ. ಕೆಲವರು ಹೇಳ್ತಾರೆ, ಕೆಲವರು ಕಣ್ಣು ಮುಚ್ಕೊಂಡು ಹೇಳ್ತಾರೆ, ದೇವರು ಇಲ್ಲಿ 3 ಜನನ ಮುಟ್ತಾ ಇದ್ದಾರೆ ಅಂತ. ಪಕ್ಷಪಾತಿ ಆದ ದೇವರು ಬಾಕಿ ಇದ್ದವ್ರನ್ನೆಲ್ಲ ಯಾಕೆ ಮುಟ್ಟಿಲ್ಲೋ ಗೊತ್ತಿಲ್ಲ. ಸೊ ದೇವ್ರು ಎಲ್ಲರನ್ನೂ ಮುಟ್ತಾ ಇದ್ದಾರೆ, ಯಾರಿಗೂ ನಮಗೆ ಟಚ್ ಆಗ್ತಾ ಇಲ್ಲ ಅಷ್ಟೇ. ದೇವರು ಎಲ್ಲರನ್ನೂ ಮುಟ್ತಾ ಇದ್ದಾರೆ, 3 ಜನನಲ್ಲ, ಪ್ರತಿಯೊಬ್ಬರನ್ನು ಮುಟ್ತಾ ಇದ್ದಾರೆ. ಹೇಗೆ ಮುಟ್ತಾ ಇದ್ದಾರೆ ಕೇಳಿದರೆ, ತಮ್ಮ ವಾಕ್ಯದ ಮುಖಾಂತರ ಅವರು ನಮ್ಮನ್ನು ಟಚ್ ಮಾಡ್ತಾನೇ ಇದ್ದಾರೆ. ಆದರೆ ನಮಗೆ ತಾಗ್ತಾ ಇಲ್ಲ, ನಮಗೆ ಸ್ಪರ್ಶ ಸಿಗ್ತಾ ಇಲ್ಲ. ಯಾಕೆ ಗೊತ್ತಾ? ಕಾರಣ ಏನು ಗೊತ್ತಾ? ಲೈಫ್ ಇಲ್ಲ. ಹೆಣದ ಮೇಲೆ ಯಾರಾದರೂ ಮುಟ್ಟಿದರೆ ಹೆಣಕ್ಕೆ ಏನಾದರೂ ಗೊತ್ತಾಗುತ್ತಾ? ಹೆಣಕ್ಕೆ ಮುಂದೆ ಬಿರಿಯಾನಿ ಇಟ್ಟರೆ ಏನಾದರೂ ಗೊತ್ತಾಗುತ್ತಾ? ಹೆಣದ ಮುಂದೆ ಒಳ್ಳೆ ಜ್ಯುವೆಲರ್ ತಗೊಂಡೋಗಿ ಇಟ್ಬಿಟ್ಟು
ನೆಕ್ಲೆಸ್ ತಗೊಂಡು ಬಂದಿದ್ದೀನಿ, ತಗೋ 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 ಅಂದರೆ ಹೆಣ ಏನಾದರೂ ಮಾತಾಡಿ ಅಯ್ಯೋ ನೆಕ್ಲೆಸ್ ಸಿಕ್ಕಿದೆಯಲ್ಲ ಅಂತ ತಗೊಂಡು ಹಾಕ್ಕೊಳ್ಳುತ್ತಾ? ಹಾಕೊಳ್ಳೋದಿಲ್ಲ. ಹಾಗೇನೆ ದೇವರು ಸ್ವರ್ಗನ ಓಪನ್ ಮಾಡಿ ಇಟ್ಬಿಟ್ಟು ಬನ್ರಪ್ಪ ಸ್ವರ್ಗ ಸಾಮ್ರಾಜ್ಯ ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅನುಭವಿಸಿ, ಬನ್ನಿ ಅನುಭವಿಸಿ, ಬನ್ನಿ ಸ್ವರ್ಗ ಸಾಮ್ರಾಜ್ಯವನ್ನು ಅನುಭವಿಸಿ ಅಂತ ಹೇಳಿದರೆ ನಮಗೇನು ಫೀಲ್ ಆಗಲ್ಲ, ನಮಗೇನು ಅನಿಸೋದಿಲ್ಲ. ಎಲ್ಲಿದೆ ಅದು ಅಂತ ಕೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಮನುಷ್ಯನ ಪರಿಸ್ಥಿತಿ, ಎಲ್ಲ ಮನುಷ್ಯನ ಪರಿಸ್ಥಿತಿ. ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು, ದೇವರಿಗೆ ಗೊತ್ತಿತ್ತು ಮನುಷ್ಯನ ದುಸ್ಥಿತಿ ಏನು ಕೇಳಿದರೆ ಮನುಷ್ಯನ ಒಳಗೆ ಜೀವ ಇಲ್ಲ. ದರ್ ಈಸ್ ನೋ ಲೈಫ್ ಇನ್ಸೈಡ್. ಬಾಡಿಯಲ್ಲಿ ಜೀವ ಇದೆ, ಶರೀರದಲ್ಲಿ ಜೀವ ಇದೆ. ಕೆಲವರು ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕ್ತೀವಿ, ಪೆಟ್ ಅನಿಮಲ್ಸ್. ನಾಯಿನ ಸಾಕ್ತೀವಿ, ಬೆಕ್ಕನ್ನ ಸಾಕ್ತೀವಿ, ಕೋಳಿನ ಸಾಕ್ತೀವಿ, ಇನ್ನು ಏನೇನೋ ಸಾಕ್ತೀವಿ, ಗಿಳಿನ ಸಾಕ್ತೀವಿ. ನೀವು ಯಾರಾದರೂ ಸಾಕ್ತೀರಾ? ಯಾರ ಮನೆಯಲ್ಲಾದರೂ ಸಾಕು ನಾಯಿ, ಬೆಕ್ಕು, ಕೋಳಿ, ಕುರಿ ಪ್ರಾಣಿಗಳಿದೆಯಾ? ಇದೆ ಅಲ್ವಾ? ಅವುಗಳಿಗೆ ಜೀವ ಇದೆಯಾ? ಅಯ್ಯೋ ದೇವರೇ, ಈಗ ನಿಮಗೆ ಜೀವ ಇದೆ? ಹಾಂ, ಜೀವ ಇದೆ, ನಿಮಗೂ ಜೀವ ಇದೆ. ಓಕೆ, ಅವುಗಳಿಗೆ ಜೀವ ಇದೆ, ನಮಗೂ ಏನಿದೆ? ಜೀವ ಇದೆ. ತಿನ್ನುತ್ತಾ? ಟೈಮಿಗೆ ಕರೆಕ್ಟ್ ಆಗೋದು? ಹಸುವಾಗುತ್ತಾ? ತಿನ್ನುತ್ತಾ? ನಿದ್ದೆ ಮಾಡುತ್ತಾ? ಮಲ್ಕೊಳ್ಳುತ್ತಾ? ಖುಷಿಯಾದರೆ ಆಟ ಆಡುತ್ತಾ? ನಿಮ್ಮ ಮನೇಲಿ ನಾಯಿಗಳು ಆಟ ಆಡೋದು ನೋಡಿದ್ದೀರಾ? ನೋಡಿಲ್ವಾ? ಗಲಾಟೆ ಮಾಡ್ಕೊಳ್ಳುತ್ತಾ? ಮಾಡ್ಕೊಳ್ಳುತ್ತೆ. ಮಕ್ಕಳು ಮರಿ ಆಗೋದು ನೋಡಿದ್ದೀರಾ? ಅದಕ್ಕೆ ಮಕ್ಕಳು ಮರಿ ಆಗುತ್ತಾ? ಆಗುತ್ತೆ. ಒಂದು ದಿನ ಅದಕ್ಕೆ ವಯಸ್ಸಾಗುತ್ತಾ? ಸತ್ತೋಗುತ್ತೆ. ಕೆಲವು ಕಾಯಿಲೆ ಬಂದು ಸತ್ತೋಗುತ್ತೆ, ಕೆಲವು ನಾಯಿಗಳು ಪಾಪ ಆಕ್ಸಿಡೆಂಟಲ್ಲಿ ಸತ್ತೋಗುತ್ತೆ. ಸೊ ಈ ರೀತಿಯಲ್ಲಿ ನಮ್ಮ ಜೀವನನೂ ಹಾಗೆ ಆಗುತ್ತಾ? ಆಗಲ್ವಾ? ಆಗುತ್ತೆ. ಅದಕ್ಕೇನಾಗಲ್ಲ ಗೊತ್ತಾ? ತನ್ನನ್ನು ಯಾರು ಸೃಷ್ಟಿ ಮಾಡಿದಾರಲ್ವಾ, ಸೃಷ್ಟಿಕರ್ತ, ಆ ಸೃಷ್ಟಿಕರ್ತನನ್ನು ಆರಾಧನೆ ಮಾಡೋಕ್ಕಾಗಲ್ಲ. ಆ ಸೃಷ್ಟಿಕರ್ತನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾವುದಕ್ಕೆ? ಪ್ರಾಣಿಗಳಿಗೆ. ಬಟ್ ಪ್ರಾಣಿ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳುತ್ತೆ. ನಾಯಿ ಜೊತೆಗೆ, ಬೆಕ್ಕಿನ ಜೊತೆಗೆ, ಬೆಕ್ಕು ನಾಯಿ ಜೊತೆಗೆಲ್ಲ ಫ್ರೆಂಡ್ಶಿಪ್ ಕೆಲವು ಟೈಮ್ ಇಟ್ಕೊಳ್ಳುತ್ತೆ. ಆದರೆ ಸೃಷ್ಟಿಕರ್ತನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕೆ ಅದರಿಂದ ಆಗಲ್ಲ. ಯಾಕಾಗಲ್ಲ? ಯಾಕೆ ಅಂದರೆ ದೇವರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕೆ ಬೇಕಾದ ಒಂದು ಜೀವ ಅದರ ಒಳಗಡೆ ಇಲ್ಲ. ಅದರ ಒಳಗಡೆ ಇರೋ ಜೀವ ಅದೇ ಥರ ಇರುವ ಇನ್ನೊಂದು ನಾಯಿ ಜೊತೆಗೆ ಅಥವಾ ಬೆಕ್ಕಿನ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕೆ, ಆಟ ಆಡಲಿಕ್ಕೆ, ಮಜಾ ಮಾಡಲಿಕ್ಕೆ, ಶಾಪಿಂಗ್ ಹೋಗಲ್ಲ, ನೀವು ಕರ್ಕೊಂಡು ಹೋದ್ರೆ ಬರುತ್ತೆ, ಹೋಗಲಿಕ್ಕೆ ಆಗುತ್ತೆ. ಸೃಷ್ಟಿಕರ್ತನ ಜೊತೆಯಲ್ಲಿ ಫ್ರೆಂಡ್ಶಿಪ್ ಇಟ್ಕೊಂಡು ವಾಕಿಂಗ್ ಮಾಡಲಿಕ್ಕೆ ಅದಕ್ಕೆ ಲೈಫ್ ಬೇಕು. ಆ ಲೈಫು ಅದ್ರ ಒಳಗಡೆ ಇಲ್ಲ. ಮನುಷ್ಯರ ಒಳಗಡೆನೂ ಅದಿಲ್ಲ. ಅದಕ್ಕೆ ನಮಗೂ ಕೂಡ ಮನುಷ್ಯರ ಜೊತೆಗೆ ಕ್ಲೋಸ್ ಆಗಿರ್ಬೋದು, ಯಾರ ಜೊತೆಗೆ ಬೇಕಾದರೂ, ಎಷ್ಟು ಬೇಕಾದರೂ ಕ್ಲೋಸ್ ಆಗ್ಬೋದು. ಮನುಷ್ಯರ ಜೊತೆ ಕುಸ್ತಿ ಆಡ್ಬೋದು, ಮನುಷ್ಯರ ಜೊತೆಗೆ ಮಲ್ಕೋಬೋದು, ಮನುಷ್ಯರ ಜೊತೆಗೆ ಶಾಪಿಂಗ್ ಮಾಡ್ಬೋದು, ಮನುಷ್ಯರನ್ನ ಆರಾಧನೆಯೂ ಮಾಡ್ಬೋದು, ಮನುಷ್ಯರನ್ನ ಹೊಗಳ್ಬೋದು, ಆರಾಧಿಸ್ಬೋದು, ಎಲ್ಲ ಮಾಡ್ಬೋದು. ಆದರೆ ಸೃಷ್ಟಿಕರ್ತನಾದ ದೇವರು, ರಕ್ಷಕನಾದ ದೇವರು, ಸದಾಕಾಲ ಜೀವಿಸುವಂಥ ದೇವರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಇಟ್ಕೊಂಡು, ಫೆಲೋಶಿಪ್ ಇಟ್ಕೊಂಡು ಬದುಕಲಿಕ್ಕೆ ಮನುಷ್ಯನಿಗೆ ಆಗ್ತಾ ಇರಲಿಲ್ಲ. ಕಾರಣ ಏನು ಕೇಳಿದರೆ ಅವನ ಒಳಗಡೆ ಅದಕ್ಕೆ ಬೇಕಾದ ಜೀವ ಇರಲಿಲ್ಲ. ದೇವರ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಕಾದ್ರೆ ದೇವರು ಕೊಡೋ ಒಂದು ಜೀವ ಬೇಕು. ಶರೀರದ ಜೀವ ಅಲ್ಲ, ಶರೀರಕ್ಕೆ ಜೀವ ಇದೆ. ಅದು ಯಾಕೆ ದೇವರು ನಮಗೆ ಕೊಟ್ಟಿದ್ದು ಕೇಳಿದರೆ ಮನುಷ್ಯರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳಿಕ್ಕೆ. ಮನುಷ್ಯನ ಜೊತೆಗೆ ಸಂಪರ್ಕ ಇಟ್ಕೋಬೇಕಲ್ವಾ? ಅದಕ್ಕೇನು ಬೇಕು? ಜೀವ ಬೇಕು. ಈಗ ಜೀವ ಎಲ್ಲಿರ್ತಕ್ಕಂಥ ಒಂದು ಹೆಣ ತಂದು ಎಲ್ಲಿಟ್ಬಿಟ್ಟು ಹೆಣದ ಜೊತೆಗೆ ನನಗೆ ಸಂಪರ್ಕ ಇಟ್ಕೊಳ್ಳಿಕ್ಕಾಗುತ್ತಾ? ಹೆಣ ನನಗೆ ಗುದ್ದಬಹುದು, ಹೆಣದ ಮುಂದೆ ಅಳ್ಬೋದು, ಅಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟೆ, ಅಮ್ಮ ನನ್ನ ಬಿಟ್ಟು ಹೋಗ್ಬಿಟ್ಟೆ ಎಲ್ಲ ಹೇಳ್ಬೋದು. ಆದರೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋಕ್ಕಾಗಲ್ಲ ಹೆಣದ ಜೊತೆಯಲ್ಲಿ. ಜೀವ ಇರೋ ಮನುಷ್ಯನ ಜೊತೆಯಲ್ಲಿ ಸ್ನೇಹ, ಫ್ರೆಂಡ್ಶಿಪ್ ಇಟ್ಕೊಳ್ತಾನೆ,
ಜೊತೆಲಿ ಬದುಕ್ತಾನೆ, ಜೊತೆಲಿ ನಡಿತಾನೆ, ಜೊತೆಲಿ ಊಟ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಜೀವ ಇಲ್ಲದೆ ಇರತಕ್ಕಂಥ ಯಾವ ಜೀವ? ದೈವಿಕವಾದ ಜೀವ, ಡಿವೈನ್ ಲೈಫ್, ದೈವಿಕ ಜೀವ. ಈ ಜೀವ ಇಲ್ಲದೆ ಇರತಕ್ಕಂಥ ಮನುಷ್ಯನಿಗೆ ಜೀವ ಕೊಡ್ಲಿಕ್ಕೋಸ್ಕರ ಇದು ಎಲ್ಲಿ ಬರುತ್ತೆ ಕೇಳಿದ್ರೆ, ನಮ್ಮ ಆತ್ಮದಲ್ಲಿ ಜೀವ ಸ್ವೀಕಾರ ಆಗೋದು. ಬಾಡಿಯಲ್ಲಿ ಅಲ್ಲ, ಇನ್ ಅವರ್ ಸ್ಪಿರಿಟ್, ನಮ್ಮ ಆತ್ಮದಲ್ಲಿ, ನಮ್ಮ ಅಂತರಂಗದಲ್ಲಿ, ಹೃದಯದಲ್ಲಿ, ಒಳಗಡೆ ಈ ಜೀವ ಸ್ವೀಕಾರ ಆದಮೇಲೆ ನಿಮಗೆ ಯಾರು ಹೇಳೋದೇ ಬೇಡ, ದೇವ್ರನ್ನ ಆರಾಧನೆ ಮಾಡಿ, ದೇವ್ರು ನಿಮ್ಮ ತಂದೆ, ಅಪ್ಪನನ್ನು ಆತ್ಮದಿಂದ ಆರಾಧಿಸಬೇಕು, ಸತ್ಯದಿಂದ ಆರಾಧಿಸಬೇಕು, ಯಾರು ಬೋಧನೆ ಮಾಡೋದು ಬೇಕಾಗಿಲ್ಲ. ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ದೇವ್ರನ್ನ ಆರಾಧಿಸ್ತೀರಿ. ಹೇಗೆ ಗೊತ್ತಾ? ಈಗ ನಮಗೆ ಯಾರಾದರೂ ಹೇಳ್ಕೊಡ್ಬೇಕು, ಈ ರೀತಿ ಆರಾಧನೆ ಮಾಡಿ, ಮೊಣಕಾಲು ಊರಿ, ಕೈ ಎತ್ತಿ, ಕೈ ಬೀಸಿ ಎಲ್ಲ ಹೇಳ್ಕೊಡ್ಬೇಕು. ಆದರೆ ಒಳಗಡೆ ಈ ಜೀವ ಬಂದ ಮೇಲೆ ನೀವೇನು ಮಾಡ್ತೀರಿ ಗೊತ್ತಾ? ನಿಮಗೆ ಸೃಷ್ಟಿಕರ್ತನಾದ ದೇವರನ್ನು, ರಕ್ಷಕನಾದ ದೇವರನ್ನು, ತ್ರಿಯೇಕ ದೇವರನ್ನು ನಿಮ್ಮ ಆತ್ಮದಿಂದ, ನಿಮ್ಮ ಈ ದೇಹದ ಮುಖಾಂತರ ನಿಮಗೆ ಆರಾಧನೆ ಮಾಡಲಿಕ್ಕೆ ಆಗುತ್ತೆ. ಅದು ಯಾವಾಗ ಆಗುತ್ತೆ ಕೇಳಿದರೆ, ಯೇಸು ಕ್ರಿಸ್ತರು ಕೊಡುವ ಜೀವ ಪಡ್ಕೊಂಡಾದ್ಮೇಲೆ, ಯೇಸು ಕೊಡುವ ಈ ಜೀವ ಪಡ್ಕೊಂಡಾದ್ಮೇಲೆ ನಿಜವಾಗಲೂ ದೇವರನ್ನ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಪಿತನನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 23-24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಆ ಸಮಾರಿತ ಸ್ತ್ರೀಗೆ ಹೇಳ್ತಾರೆ, ಕಾಲ ಒಂದು ಬರುವುದು, ಅದು ಈಗಾಗಲೇ ಬಂದಿದೆ. ಕಾಲ ಬರುವುದು, ಅದು ಈಗಾಗಲೇ ಬಂದಿದೆ. ಇನ್ನು ಮುಂದೆ ಪಿತನ ಆರಾಧನೆಗಾಗಿ ಜೆರುಸಲೇಮಿಗೆ ಹೋಗೋ ಅವಶ್ಯಕತೆ ಇಲ್ಲ, ಈ ಬೆಟ್ಟದ ಮೇಲೆ ಬರೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಜನರು, ನಿಜವಾದ ಆರಾಧಕರು, ಅಪ್ಪನನ್ನ, ಪಿತನಾದ ದೇವರನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂಥವರೇ ತಮ್ಮನ್ನು ಆರಾಧನೆ ಮಾಡಬೇಕೆಂದು ಪಿತನು ಆಸೆ ಪಡ್ತಾರೆ. ಇದೆಯಾ ವಾಕ್ಯ? ಕಾಲ ಬರುವುದು, ಅದು ಈಗಾಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಅಂದರೆ ಅದಕ್ಕಿಂತ ಮೊದಲು ಇದ್ದಿದ್ದು ಯಾವುದು? ಡಮ್ಮಿ. ಹಾಗಾದರೆ ನಿಜವಾದ ಆರಾಧನೆ ಪ್ರಾರಂಭ ಆಗುತ್ತೆ. ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು, ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಸೆ ಪಡ್ತಾರಂತೆ. ದೇವರು ಆತ್ಮಸ್ವರೂಪಿ, ಅವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ಯೇಸು ಹೇಳ್ತಾರೆ. ಈ ಆರಾಧನೆ ಯಾವಾಗ ಬರುತ್ತೆ? ನಾವೆಲ್ಲರೂ ಆರಾಧನೆ ಮಾಡ್ತಿದ್ದೀವಿ ಒಂಥರ, ಇರಲಿ. ಈ ಆರಾಧನೆ ಯಾವಾಗ ಆಗುತ್ತೆ? ಈ ಆರಾಧನೆ ಯಾವಾಗ ಆಗುತ್ತೆ ಕೇಳಿದರೆ, ಜೀವ ಬಂದಾಗ. ಬಾಕಿ ಥರದ ಎಲ್ಲ ಆರಾಧನೆಗೆ ಈ ಜೀವ ಬೇಕಾಗಿಲ್ಲ, ಈ ಶರೀರದಲ್ಲಿ ಜೀವ ಬೇಕು. ಆದರೆ ಆತ್ಮದಿಂದ ಮಾಡುವ ಆರಾಧನೆಗೆ ಮೊದಲು ಆತ್ಮ ಬೇಕು. ಆತ್ಮ ಇದೆ, ಆದರೆ ಡೆಡ್ ಆಗಿದೆ. ಆತ್ಮದಲ್ಲಿ ಏನು ಬೇಕು? ಜೀವ ಬೇಕು. ಈ ಜೀವ ಬಂದಮೇಲೆ ಪಿತನನ ಆತ್ಮದಿಂದ ಸತ್ಯದಿಂದ ಒಬ್ಬ ಮನುಷ್ಯನಿಗೆ ಆರಾಧನೆ ಮಾಡಲಿಕ್ಕಾಗುತ್ತೆ. He is a true worshipper in the sight of God. One who is worshipping God in truth and spirit is the only true worshipper in the sight of God. ದೇವರ ದೃಷ್ಟಿಯಲ್ಲಿ ನಿಜವಾದ ಆರಾಧಕ ಯಾರು ಕೇಳಿದರೆ, ಯಾರು ಆತ್ಮದಿಂದಲೂ ಸತ್ಯದಿಂದಲೂ ಪಿತನನ್ನ ಆರಾಧನೆ ಮಾಡ್ತಾನೋ ಅವಳೇ ನಿಜವಾದ ಆರಾಧಕರು. ಅಂತ ಒಂದು ಆರಾಧಕನ ಹೃದಯದಲ್ಲಿ ಪರಮಾನಂದ ಇರುತ್ತೆ, ಸ್ವರ್ಗದ ಆನಂದ ಇರುತ್ತೆ. ನಾವು ನೋಡಿ, ಎಷ್ಟೋ ಆರಾಧನೆ ಮಾಡಿ ಬಂದರೂ ಕೂಡ ಪರಮಾನಂದ ಬರ್ತಾ ಇಲ್ಲ. ಆರಾಧನೆಗೆ ಹೋಗ್ತೀವಿ ಅಂತೀವಿ, ಆರಾಧನೆ ಮಾಡಿದ್ದೀವಿ ಅಂತೀವಿ, ಆರಾಧನೆ ಮಾಡಿ ಬಂದಿದ್ದೀವಿ ಅಂತೀವಿ, 1 ಗಂಟೆ ಆರಾಧನೆ, ಅರ್ಧ ಗಂಟೆ ಆರಾಧನೆ, 3 ದಿನ ಆರಾಧನೆ ಎಲ್ಲ ಮಾಡಿ ಬಂದರೂ ಕೂಡ ಸ್ವಭಾವದಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನೂ ಇಲ್ಲ, ಇದ್ದ ಹಾಗೆ ಏನೇ ಇದೆ ಜೀವನ. ಆದರೆ ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿದರೆ ಏನಾಗುತ್ತೆ? ಈ ಆರಾಧನೆ ಮಾಡ್ತಾ ಮಾಡ್ತಾ ನಾವೇನಾಗ್ತೀವಿ ಗೊತ್ತಾ? ಯೇಸುವಿನಂತೆ ಆಗ್ತೀವಿ. ದ ಮೋರ್ ವಿ ವರ್ಷಿಪ್ ದ ಫಾದರ್ ಇನ್ ಟ್ರೂತ್ ಅಂಡ್ ಸ್ಪಿರಿಟ್, ವಿ ವಿಲ್ ಬಿಕಮ್ ಲೈಕ್ ಜೀಸಸ್. ವಿ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದ ಇಮೇಜ್ ಆಫ್ ಗಾಡ್ಸ್ ಓನ್ಲಿ ಸನ್ ಜೀಸಸ್ ಕ್ರೈಸ್ಟ್. ಅದರ ಅರ್ಥ, ಕ್ರಿಸ್ತ ಯೇಸುವಿನಲ್ಲಿರುವ ಆನಂದ, ಶಾಂತಿ, ಸಮಾಧಾನ, ಆ ಕ್ರೈಸ್ಟ್ ನೇಚರ್ ನಮ್ಮೊಳಗಡೆ ಬರುತ್ತೆ. ಎಂಥ ಒಳ್ಳೆ ಜೀವನ ಅಲ್ವಾ?
ಎಷ್ಟು ಒಳ್ಳೆ ಜೀವನ. ಈ ಜೀವನವನ್ನು ನಮಗೆ ಕೊಡಲಿಕ್ಕಾಗಿಯೇ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತಿದ್ದು. ಆ ಮರಣದ ಬಗ್ಗೆ ನನಗೆ ಹೇಳಲಿಕ್ಕೆ ಟೈಮ್ ಇಲ್ಲ. ಆ್ಯಕ್ಚುಲಿ ಅದೇ ಪ್ರಾರಂಭ ಮಾಡಬೇಕು ಅಂತ ಇದ್ದಿದ್ದು, ಮಾಡಲಿಕ್ಕಾಗಿಲ್ಲ. ನಮ್ಮ ನಿಜವಾದ ಕ್ರೈಸ್ತ ಜೀವನ ಪ್ರಾರಂಭ ಆಗೋದು ಶಿಲುಬೆಯಲ್ಲಿ, ಮರಣದಲ್ಲಿ. ದೇವರ ಪುತ್ರನಾದ ಯೇಸು ಕ್ರಿಸ್ತನ ಮರಣ ನಮಗೆ ಈ ಜೀವನಕ್ಕೆ ಪ್ರಾರಂಭ. ಯಾವ ಜೀವನಕ್ಕೆ? ಕ್ರೈಸ್ತ ಜೀವನಕ್ಕೆ, ಹೊಸ ಜೀವನಕ್ಕೆ ಪ್ರಾರಂಭ. ಅದರಿಂದ ಮರಣ, ಕ್ರಿಸ್ತನ ಮರಣ ನಮಗೆ ಮೊದಲು ಸರಿಯಾಗಿ ಮನವರಿಕೆ ಆಗಬೇಕು. ಅದು ಮುಂದೊಂದು ದಿನ ದೇವ್ರ ಚಿತ್ತ ಇರೋದಾದರೆ ತಿಳ್ಕೊಳ್ಳೋಣ. ಇಲ್ಲ ನಿಮಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಏಪ್ರಿಲ್ ತಿಂಗಳು 16ನೇ ತಾರೀಕು ಸಂಜೆ 4 ಗಂಟೆಯಿಂದ 19ನೇ ತಾರೀಕಿನವರೆಗೂ ಚಿಕ್ಕಮಗಳೂರಿನ ಬಿಷಪ್ ಹೌಸಲ್ಲಿ ಸ್ಟೇ ರಿಟ್ರೀಟ್ ಇದೆ, ತಂಗು ಧ್ಯಾನಕೂಟ ಇದೆ. 4 ದಿನ ಫ್ರೀ, ₹1 ಖರ್ಚಿಲ್ಲ. ಬರಲಿಕ್ಕೆ ಬಸ್ ಫ್ರೀ ಲೇಡೀಸ್ಗೆ. ಚಿಕ್ಕಮಗಳೂರು ಬಿಷಪ್ ಹೌಸಲ್ಲಿ 4 ದಿನ ಧ್ಯಾನಕೂಟ ಇದೆ. ಗುರುವಾರ ಸಂಜೆ 4 ಗಂಟೆಗೆ, ಏಪ್ರಿಲ್ ತಿಂಗಳು 16ನೇ ತಾರೀಕು 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಭಾನುವಾರ ಸಂಜೆ 4 ಗಂಟೆಗೆ ಮುಗಿಯುತ್ತೆ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬಿಟ್ಟರೆ ಮಧ್ಯಾಹ್ನ 1:30-2 ಗಂಟೆಗೆಲ್ಲ ರೀಚ್ ಆಗ್ತೀವಿ. ಆರಾಮಾಗಿ ಬರ್ಬೋದು. ಸೊ ನಿಮ್ಮ ಇಷ್ಟ, ನಿಮ್ಮ ಅನುಕೂಲ ನೋಡಿಕೊಂಡು ಬನ್ನಿ. ಏಪ್ರಿಲ್ 16ರಿಂದ 19ನೇ ತಾರೀಕು ತನಕ ಇದೆ. ಯು ಆರ್ ಮೋಸ್ಟ್ ವೆಲ್ಕಮ್. ಅಲ್ಲಿ ನಾವು ಹೆಚ್ಚು ವಿಷಯಗಳನ್ನು ಧ್ಯಾನಿಸಲಿಕ್ಕಾಗುತ್ತೆ. ಯಾಕೆಂದರೆ 4 ದಿನ ಇರುತ್ತೆ. ಹೆಚ್ಚು ದೇವರನ್ನು ಅರಿತುಕೊಳ್ಳಲಿಕ್ಕೆ ಒಂದು ಸುವರ್ಣ ಅವಕಾಶ. ಭಾಗ್ಯವಂತರು ಬನ್ನಿ, ಅನುಭವಿಸಿ. ಜೀವನದಲ್ಲಿ ಸಂಪಾದನೆ ಅದೇನೆ, ಯೇಸುನೇ ಸಂಪಾದನೆ. ಬೇರೆ ಏನು ಸಂಪಾದನೆ ಮಾಡಿದ್ರು ಕಳ್ಳರು ಕತ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಹಾಕಬೇಕು, ಇಲ್ಲ ಒಡವೆಗೆ ಹಾಕಬೇಕು, ಇಲ್ಲ ಅಲ್ಲಿ ಇಲ್ಲಿ ಖರ್ಚಾಗುತ್ತೆ. ಟೆನ್ಷನ್ ಜಾಸ್ತಿ ಆಗುತ್ತೆ. ದುಡಿಮೆ ಜಾಸ್ತಿ ಆದಷ್ಟು ಟೆನ್ಷನ್ ಜಾಸ್ತಿ. BP ಮಾತ್ರ ಬೇಗನೆ ತಗೋಬೇಕಾಗುತ್ತೆ. ಶುಗರು ಬೇಗ ಬಂದುಬಿಡುತ್ತೆ. ಎಲ್ಲ ಪ್ರಾಬ್ಲಮ್ಸ್ಗಳು ಬೇಗ ಶುರು ಆಗುತ್ತೆ. ಆಮೇಲೆ ಒದ್ದಾಟ ಶುರುವಾಗುತ್ತೆ. ಅದರಿಂದ ಸಂಪಾದನೆ ಮಾಡೋದಾದರೆ ಪ್ರಾಬ್ಲಮ್ ಇಲ್ಲದೆ ಇರೋದನ್ನು ಸಂಪಾದನೆ ಮಾಡಿ, ಕಳ್ಳರಿಗೆ ಕದ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರೋದನ್ನು ಸಂಪಾದನೆ ಮಾಡಿ, ಡಾಕ್ಟ್ರಿಗೆ ಕೊಡ್ಲಿಕ್ಕೆ ಆಗದೆ ಇರೋದನ್ನು ಸಂಪಾದನೆ ಮಾಡಿ. ಅದು ಏನು ಕೇಳಿದರೆ ಕ್ರಿಸ್ತ ಯೇಸು. ದೇವರನ್ನ ಸಂಪಾದನೆ ಮಾಡಲಿಕ್ಕೆ ಆಗುತ್ತಾ ಕೇಳಿದರೆ ಆಗುತ್ತೆ. ಕ್ರಿಸ್ತ ಯೇಸುವನ್ನು ಸಂಪಾದನೆ ಮಾಡೋದೇ ಕ್ರೈಸ್ತನ ಕರ್ತವ್ಯ. ನಮ್ಮ ಕ್ರೈಸ್ತ ಜೀವನ ಇರೋದೇ ಕ್ರಿಸ್ತನನ್ನು ಸಂಪಾದನೆ ಮಾಡಲಿಕ್ಕೆ. ನಾವೇನು ಮಾಡಿದ್ದೀವಿ ಅಂದರೆ ಅದೊಂದು ಬಿಟ್ಬಿಟ್ಟು ಬಾಕಿ ಎಲ್ಲ ಸಂಪಾದನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಜೀವನದಲ್ಲಿ ಒದ್ದಾಟ. ಕ್ರಿಸ್ತನನ್ನು ಸಂಪಾದನೆ ಮಾಡಬೇಕು. ಲಯವಾಗದ ಸಂಪತ್ತು, ಅಳಿದು ಹೋಗದ ಸಂಪತ್ತು, ಯಾವ ಕಳ್ಳಿನಿಗೂ ಕಳ್ತನ ಮಾಡಲಿಕ್ಕೆ ಆಗದೇ ಇರುವ ಏಕೈಕ ಸಂಪತ್ತು, ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವ ಸಂಪತ್ತು ಒಂದೇ ಒಂದು, ಅದು ಕ್ರಿಸ್ತನನ್ನು ಇಲ್ಲಿ ಸಂಪಾದನೆ ಮಾಡಬೇಕು ಬದುಕಿರುವಾಗ. ಹೇಗೆ ಸಂಪಾದನೆ ಮಾಡೋದು ಅಂತ ನಿನ್ನೆ ತರಗತಿಯಲ್ಲಿ ಸ್ವಲ್ಪ ವಿಷಯಗಳನ್ನು ಹೇಳಲಾಗಿದೆ. ಇನ್ನು ಹೆಚ್ಚು ಕಲಿಬೇಕಂದ್ರೆ ನಾನು ಹೇಳಿದ ಹಾಗೆ ಏಪ್ರಿಲ್ ತಿಂಗಳು 16ನೇ ತಾರೀಕು ಸಂಜೆ 4 ಗಂಟೆಯಿಂದ 19ನೇ ತಾರೀಕು ಸಂಜೆ 4 ಗಂಟೆವರೆಗೂ ಚಿಕ್ಕಮಗಳೂರಿನ ಬಿಷಪ್ ಹೌಸಲ್ಲಿ ನಡೆಯುವ ಆ ಒಂದು ಧ್ಯಾನಕ್ಕೆ, ಡಯಕೋನಿಯಾ ಅಂತ ಹೆಸರಲ್ಲಿ ನಡೆಯುವ ಧ್ಯಾನಕೂಟಕ್ಕೆ ಬನ್ನಿ. ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಸಂಪಾದನೆ ಮಾಡೋದು ಹೇಗೆ ಯೇಸುವನ್ನು ಅಂತ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾಗಿ ಕಲಿಯೋಣ, ಒಟ್ಟಾಗಿ ಸಂಪಾದನೆ ಮಾಡೋಣ. ಇಲ್ಲಿ ಇವತ್ತು ಸದ್ಯಕ್ಕೆ ಇದನ್ನು ನಾನು ಮುಂದುವರಿಸ್ತೀನಿ. ಯೇಸು ಬಂದಿದ್ದು ಯಾಕೆ ಕೇಳಿದರೆ, ಮನುಷ್ಯನ ಶರೀರದಲ್ಲಿ ಬದಲಾವಣೆ ಮಾಡಲಿಕ್ಕಲ್ಲ, ಲೋಕದಲ್ಲಿ ಅಥವಾ ವಾತಾವರಣದಲ್ಲಿ ಅಥವಾ ರಾಜಕೀಯದಲ್ಲಿ ಯಾವುದೋ ಒಂದು ಧರ್ಮದಲ್ಲಿ ಕ್ರಾಂತಿಯನ್ನು ಎಬ್ಬಿಸಲಿಕ್ಕೆ, ಬದಲಾವಣೆ ತರಲಿಕ್ಕೆ ಅಲ್ಲ. ಕ್ರಿಸ್ತ ಯೇಸು ಬಂದಿದ್ದು ಮನುಷ್ಯನ ಆತ್ಮದಲ್ಲಿ ಬದಲಾವಣೆ ಮಾಡಲಿಕ್ಕೆ. ಎಲ್ಲಿ ಬದಲಾವಣೆ ಮಾಡಲಿಕ್ಕೆ? ಆತ್ಮದಲ್ಲಿ ಬದಲಾವಣೆ ಮಾಡಲಿಕ್ಕೆ. ಇದು ಚೆನ್ನಾಗಿ ಗೊತ್ತಿರಬೇಕು. ಯೇಸು ಕ್ರಿಸ್ತರು ಬಂದಿದ್ದು ಶರೀರದಲ್ಲಿ ಬದಲಾವಣೆ ಮಾಡಲಿಕ್ಕಲ್ಲ. ನಿಮಗೆ ಕೇಳ್ಬೋದು ಕೆಲವರು, ನೀವು ಬೈಬಲ್ ಹಿಡ್ಕೊಂಡು ಹೋಗ್ತಿರಲ್ಲ, ಪ್ರಾರ್ಥನೆ ಅಂತ ಹೋಗ್ತಿರಲ್ಲ, ಯೇಸು ನಂಬಿದ್ರಲ್ಲ, ನಿಮ್ಮ ಕಾಯಿಲೆ ಯಾಕೆ ವಾಸಿ ಆಗಿಲ್ಲ? ಆವಾಗ ನೀವು ಹೇಳಬೇಕು, ಯೇಸು ಕ್ರಿಸ್ತರು ಬಂದಿದ್ದು ನನ್ನ ಶರೀರದಲ್ಲಿರುವ ಕಾಯಿಲೆ ವಾಸಿ ಮಾಡಲಿಕ್ಕಲ್ಲ, ಆತ್ಮದಲ್ಲಿರುವ ಕಾಯಿಲೆ ವಾಸಿ ಮಾಡಲಿಕ್ಕೆ. ನಿಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇದೆ, ನೀವು ಯೇಸು ಅಂತೀರಿ, ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ವಲ್ಲ? ಆಗ ಹೇಳಬೇಕು, ಯೇಸು ಕ್ರಿಸ್ತರು ಬಂದಿದ್ದು ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಅಲ್ಲಪ್ಪ. ಯೇಸು ಕ್ರಿಸ್ತರು ಬಂದಿದ್ದು ನನ್ನ ಜೀವನದಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಲ್ಲ. ಯೇಸು ಕ್ರಿಸ್ತರು ಬಂದಿದ್ದು ನನ್ನ ಆತ್ಮದ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ನನಗೂ ದೇವರಿಗೆ ಇದ್ದ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬಂದಿದ್ದು. ಫಸ್ಟ್ ದಟ್ ದೇವರೊಂದಿಗೆ ಸಂಧಾನ ಮಾಡಿಸ್ಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು. ಯಾಕೆಂದರೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಅಲ್ಲೇ. ಎಲ್ಲಿ? ಒಳಗಡೆ.
ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆಲ್ಲಿ? ಹೊರಗಡೆ ಅಲ್ಲ, ಒಳಗಡೆ. ಸೈತಾನ ಏನು ಮಾಡ್ತಾನೆ ಗೊತ್ತಾ? ಪ್ರಾಬ್ಲಮನ್ನು ಹೊರಗಡೆ ತೋರಿಸ್ತಾನೆ. ಹೊರಗಡೆ ಅಂದ್ರೇನು? ಗಂಡನಲ್ಲಿ ತೋರಿಸ್ತಾನೆ, ಹೆಂಡತಿಯಲ್ಲಿ ತೋರಿಸ್ತಾನೆ, ಮಕ್ಕಳಲ್ಲಿ ತೋರಿಸ್ತಾರೆ, ಪಕ್ಕದ ಮನೆಯವರಲ್ಲಿ ತೋರಿಸ್ತಾರೆ, ಅವರಲ್ಲಿ ತೋರಿಸ್ತಾರೆ, ಇವರಲ್ಲಿ ತೋರಿಸ್ತಾರೆ, ಶರೀರದಲ್ಲಿ ತೋರಿಸ್ತಾನೆ, ಯಾವ್ಯಾವುದ್ರಲ್ಲೋ ತೋರಿಸ್ತಾನೆ. ಲಾಸ್ಟಿಗೆ ತೋರಿಸೋದೇ ಇಲ್ಲ ಗೊತ್ತಾ? ದೇವರಲ್ಲಿ ತೋರಿಸ್ಬಿಡ್ತಾನೆ. ದೇವರೇ ಸರಿ ಇಲ್ಲ. ದೇವ್ರು ನೋಡು, ಅವ್ರಿಗೆ ದೊಡ್ಡ ಮನೆ ಕೊಟ್ಟರು, ನಿಮಗೆ ಗುಡಿಸಲು ಮನೆ ಕೊಟ್ಟಿದ್ದಾರೆ, ಸರಿನಾ ಇದು? ಸೈತಾನ ಹಾಗೂ ತೋರಿಸ್ಬಿಡ್ತಾನೆ. ನಾವು ಅದನ್ನು ನಂಬಿಡ್ತೀವಿ ಕೆಲವು ಟೈಮ್. ನಿಮಗೆ ಗೊತ್ತಿರಬೇಕು, ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಮನುಷ್ಯನಾಗಿ ಬಂದಿದ್ದು ಮನುಷ್ಯನ ಪ್ರಾಪಂಚಿಕವಾದ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕಲ್ಲ, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಲ್ಲ, ಅಥವಾ ಇಲ್ಲಿ ಯಾರನ್ನೋ ಶ್ರೀಮಂತರನ್ನ ಮಾಡಲಿಕ್ಕೋ, ಇಲ್ಲಿ ಯಾರನ್ನೋ ಬಡವ್ರನ್ನ ಮಾಡಲಿಕ್ಕೋ, ಇಲ್ಲಿ ಯಾರನ್ನೋ ಸೌಖ್ಯಪಡಿಸಿ ಇನ್ನೊಬ್ಬರನ್ನ ರೋಗಿ ಆಗಿಡ್ಲಿಕ್ಕೋ ಅಲ್ವೇ ಅಲ್ಲ. ಯೇಸು ಕ್ರಿಸ್ತರು ಬಂದಿದ್ದು ಮನುಷ್ಯನ ಆತ್ಮದ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ಅಂತರಂಗದ ಸಮಸ್ಯೆ, ಒಳಗಡೆ ಸಮಸ್ಯೆ ಬಗೆಹರಿಸಲಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಒಳಗಡೆ ಸಮಸ್ಯೆ ಕ್ಲಿಯರ್ ಆದರೆ ಹೊರಗಡೆ ಸಮಸ್ಯೆ ಎಷ್ಟೋ ತನ್ನಷ್ಟಕ್ಕೆ ತಾನೇ ಕ್ಲಿಯರ್ ಆಗುತ್ತೆ. ನೀವೇನು ಫ್ಯಾಮಿಲಿ ಪ್ರಾಬ್ಲಮ್, ರೋಗ, ಸಾಲ, ಟೆನ್ಷನ್, ಭಯ, ಅದು ಇದು ಸೈತಾನ ಕಾಟ ಎಲ್ಲ ಹೇಳ್ತೀರಲ್ವಾ, ಇದೆಲ್ಲ ಹೋಗ್ಲಿಕ್ಕೆ ನೀವು ಎಷ್ಟೆಷ್ಟೋ ಸರ್ಕಸ್ ಮಾಡಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ಹಣ ಖರ್ಚು ಮಾಡಿದ್ದೀರಾ, ಅವ್ರಿಗೆ ಕೊಟ್ರಿ, ಇವ್ರಿಗೆ ಕೊಟ್ರಿ, ಅಲ್ಲಿ ಧ್ಯಾನ, ಇಲ್ಲಿ ಪ್ರಾರ್ಥನೆ, ಹೋಲಿ ವಾಟರ್ ಹಾಕಿದ್ರಿ, ಉಪ್ಪು ಹಾಕಿದ್ರಿ, ಎಣ್ಣೆ ಹಾಕಿದ್ರಿ, ಏನೇನೋ ಹಾಕಿದ್ರಿ, ಹಾಕಿ ಏನು ಬೇಕಾದರೂ ಹಾಕಿ. ಆದರೆ ಮೇಜರ್ ಪ್ರಾಬ್ಲಮ್ ಇರೋದು ಒಳಗಡೆ. ಕೆಲವರು ಹೇಳ್ತಾರಲ್ಲ, ಮನೆ ಒಳಗಡೆ ದೆವ್ವ ಇದೆ, ಈ ನೀರು ಹಾಕಿ ಹೋಗುತ್ತೆ ಅಂತ. ಆಗ ಹೋಗುತ್ತೆ, ಆಮೇಲೆ ಮತ್ತೆ ಬರುತ್ತೆ. ನೀರು ಒಣಗೋದ್ಮೇಲೆ, ನೀರು ಎವಾಪರೇಟ್ ಆಗೋದ್ಮೇಲೆ ಮತ್ತೆ ಬರುತ್ತೆ. ಇಲ್ಲಿ ಬರಬೇಕು, ಇಲ್ಲಿ ಜೀವ ಬರಬೇಕು. ಎಲ್ಲಿ ಜೀವ ಬರಬೇಕು? ಒಳಗಡೆ ಜೀವ ಬರಬೇಕು. ಈಗ ಯೇಸು ಕ್ರಿಸ್ತರು ಬಂದರು, ವಾಕ್ಯ ಹೇಳುತ್ತೆ, ನಾನು ಬಂದಿರುವುದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಎಲ್ರಿಗೂ ಸಿಗ್ತಾ ಜೀವ? ಜೀವ ಎಲ್ರಿಗೂ ಸಿಗ್ತಾ? ಡಿಡ್ ಎವ್ರಿಬಡಿ ರಿಸೀವ್ ದಟ್ ಲೈಫ್, ಅಬೆಂಡೆಂಟ್ ಲೈಫ್? ಎಲ್ಲರೂ ಆ ಜೀವ ಪಡ್ಕೊಂಡ್ರ? ಎಲ್ರಿಗೂ ಆ ಜೀವ ಸಿಗ್ತಾ? ಖಂಡಿತ ಸಿಗಲಿಲ್ಲ. ಯಾಕೆ? ದೇವ್ರು ಕೊಟ್ಟಿಲ್ವಾ? ದೇವರಿದೆ, ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏನು ಹೇಳ್ತಾರೆ ಗೊತ್ತಾ? ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ಆಗ ಅವನಿಗೆ ಜೀವ ಸಿಗತ್ತೆ. ನಾನು ಬಂದಿದ್ದೀನಿ ಜೀವ ತಗೊಂಡು, ಬಾಗಿಲ ಬಳಿ ನಿಂತು ತಟ್ತಾ ಇದ್ದೀನಿ ವಾಕ್ಯದ ಮುಖಾಂತರ, ಬಾಗಿಲು ತೆಗೆ, ಬಾಗಿಲು ತೆಗೆ, ಬಾಗಿಲು ತೆಗೆ. ಅದರ ಅರ್ಥ ಬಿಲೀವ್ ಮೀ, ನನ್ನಲ್ಲಿ ವಿಶ್ವಾಸ ಇಡು, ಕೇಳಿಕೋ, ತಟ್ಟಿರಿ. ಯಾವುದಕ್ಕಾಗಿ? ಆತ್ಮನಿಗಾಗಿ, ಈ ಜೀವಕ್ಕಾಗಿ. ಆಗೇನಾಗುತ್ತೆ? ಆಗ ಆ ಜೀವ ನಮ್ಮೊಳಗಡೆ ಬರುತ್ತೆ, ನಮ್ಮೊಳಗಡೆ ಬರುತ್ತೆ. ಯೇಸು ಬಂದಿದ್ದೇ ಜೀವ ಕೊಡಲಿಕ್ಕೆ, ಜೀವ ತೆಗಿಲಿಕ್ಕಲ್ಲ. ಯಾವ ಜೀವ? ಶರೀರದಲ್ಲಿ ಜೀವ ಕೊಡ್ಲಿಕ್ಕಲ್ಲ ಯೇಸು ಬಂದಿದ್ದು. ಅದು ಆಲ್ರೆಡಿ ಸೃಷ್ಟಿ ಮಾಡ್ತಾರೆ ದೇವರು, ಸೃಷ್ಟಿ ಆಗ್ತಾ ಇದ್ದೀವಿ ನಾವು. ಪ್ರಾಣಿಗಳು ಸೃಷ್ಟಿ ಆಗೋ ಥರ ಮನುಷ್ಯನು ಸೃಷ್ಟಿ ಆಗ್ತಾನೆ ಇದ್ದಾನೆ. ಪ್ರೊಕ್ರಿಯೇಷನ್, ಸ್ತ್ರೀ ಪುರುಷ ಸಂಪರ್ಕದಿಂದ ಈ ರೀತಿ ಮಕ್ಕಳು ಮರಿ ಸಂತಾನಗಳು ಆಗ್ತಾನೇ ಇದೆ, ಪ್ರಾಣಿಗಳಲ್ಲೂ ಮನುಷ್ಯನಲ್ಲೂ. ಆದರೆ ಯೇಸು ಬಂದಿದ್ದು ಆ ಶಾರೀರಿಕ ಜೀವ ಕೊಡ್ಲಿಕ್ಕಲ್ಲ, ಯೇಸು ಬಂದಿದ್ದು ಆತ್ಮದಲ್ಲಿ ಜೀವ ಕೊಡಲಿಕ್ಕೆ. ಯಾಕೆ ಆತ್ಮದಲ್ಲಿ ಜೀವ ಬೇಕು ಮನುಷ್ಯನಿಗೆ ಕೇಳಿದರೆ, ಬೈಬಲ್ ಹೇಳುತ್ತೆ ರೋಮ 3:23 ಎಲ್ಲ ಮಾನವರು ಜೀವ ಕಳ್ಕೊಂಡವರು, ಎಲ್ಲ ಮಾನವರು ಜೀವ ಕಳ್ಕೊಂಡವರು. ದೈವದತ್ತ ಮಹಿಮೆ, ಗಾಡ್ ಗಿವನ್ ಗ್ಲೋರಿ ಎಲ್ಲಿ ಕಳ್ಕೊಂಡ್ರು? ಆದಾಮನ ಪಾಪದಿಂದ. ನಾವ್ಯಾರು ಕಳ್ಕೊಳ್ಳಿಲ್ಲ, ನಮ್ಮ ದೊಡ್ಡಪ್ಪ ಕಳ್ಕೊಂಡ್ಬಿಟ್ಟ, ನಮ್ಮ ಅಜ್ಜ ತಾತ. ಯಾರವರು? ಆದಾಮ. ಬೈಬಲ್ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 12. ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕಾಯ್ತಾ? ನಮ್ಮ ಪ್ರಾಬ್ಲಮ್ದು ರೂಟ್ ಎಲ್ಲಿದೆ ಅಂತ ಕಂಡುಹಿಡಿಬೇಕು, ಆಮೇಲೆ ರೂಟ್ನ ಕಟ್ ಮಾಡಿ ಬಿಸಾಡಬೇಕು. ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಗ ನಾವು ನಿಜವಾದ ಜೀವವುಳ್ಳ ಕ್ರೈಸ್ತರಾಗ್ತೀವಿ. ಯಾವ ಜೀವ? ಆತ್ಮ ಜೀವ, ಆತ್ಮಿಕ ಜೀವ, ಕ್ರಿಸ್ತನ ಜೀವ ಪಡ್ಕೊಂಡ ಕ್ರಿಶ್ಚಿಯನ್ಸ್ ನಾವು ಆಗ್ತೀವಿ. ಆಗ ಅಪ್ಪನನ್ನು ಆರಾಧನೆ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಮಾಡ್ತಾ ಮಾಡ್ತಾ ನಾವು ಕೆಳಗೆ ಬೀಳಲ್ಲ, ಮಾಡ್ತಾ ಮಾಡ್ತಾ ಮೇಲೆ ಹಾರೋದು ಇಲ್ಲ. ಕೆಲವು ಕಡೆ ನೋಡಿ, ಆರಾಧನೆ ಮಾಡಿ ಮಾಡಿ ಗೋಡೆ ಮೇಲೆಲ್ಲ ಹತ್ತೋರಿದ್ದಾರೆ, ಆರಾಧನೆ ಮಾಡಿ ಮಾಡಿ 3 ಪಲ್ಟಿ ಹೊಡೆಯೋರಿದ್ದಾರೆ.
ಆರಾಧನೆ ಮಾಡಿ ಮಾಡಿ ಏನೇನೋ ಶಬ್ದ ಕಿರ್ಚಿ ಕೂಗಿ ಚಪ್ಪಾಳೆ ತಟ್ಟಿ ಬಿದ್ದು ಏನೇನೋ ಆಗ್ತಾರೆ. ನಿಜವಾಗ್ಲೂ ಆರಾಧನೆ ಮಾಡಿದರೆ ನಾವು ದೇವರ ಪುತ್ರನ ಅನುರೂಪಿ ಆಗ್ತೀವಿ. ಪುತ್ರನ ಅನುರೂಪಿಯಾಗಿ ರೂಪಾಂತರಗೊಳ್ಳುವ ಒಂದು ಅನುಭವ ನಿಜವಾದ ಆರಾಧಕನ ಜೀವನದಲ್ಲಿ ಸಿಗುತ್ತೆ. ಆಗ್ಬೇಕು ನಮ್ಮ ಜೀವನದಲ್ಲಿ, ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ. ಓಕೆ, ಓದೋಣ. ಒಬ್ಬ ಮನುಷ್ಯನಿಂದಲೇ ಪಾಪ, ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ, ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು. ಒಬ್ಬ ಮನುಷ್ಯನಿಂದ ಏನ್ ಬಂತಂತೆ? ಪಾಪ. ಒಬ್ಬ ಮನುಷ್ಯನಿಂದ ಏನ್ ಬಂತಂತೆ? ಪಾಪ ಮತ್ತು ಮರಣ. ಆ ಒಬ್ಬ ಮನುಷ್ಯ ಯಾರು? ಆದಾಮ. ನೀವು ಯಾರು ಏನು ಪಾಪ ಮಾಡಿಲ್ಲ, ಆಯ್ತಾ? ನೀವು ತುಂಬ ಒಳ್ಳೆಯವರೇ. ಕೆಲವು ಹೇಳ್ತಾರೆ ನಾವೇನು ಮಾಡಿಲ್ಲ ಬ್ರದರ್, ಆದರೂ ಯಾಕೆ ಈ ಥರ? ಡೋಂಟ್ ವರಿ, ನೀವು ಒಳ್ಳೆಯವರೇ. ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ, ಆಯಿತಾ? ನಿಮ್ಮ ಗಂಡನೇ ಸರಿ ಇಲ್ಲ, ನಿಮ್ಮ ಹೆಂಡ್ತಿನೇ ಸರಿ ಇಲ್ಲ, ಮಕ್ಕಳೇ ಸರಿ ಇಲ್ಲ, ಆಯಿತಾ? ಹಾಂ, ನೀವು ಒಳ್ಳೆಯವರೇ. ಕೆಲವು ಹೇಳ್ತಾರ, ಕೆಲವು ಹೆಂಡ್ತಿರು ಹೇಳೋದೇನು? ನನ್ನ ಗಂಡ ಸರಿ ಇಲ್ಲ. ಡೋಂಟ್ ವರಿ, ನಿನ್ನ ಗಂಡ ಸರಿ ಇಲ್ಲ, ನೀನು ತುಂಬ ಒಳ್ಳೆಯವಳೆ, ಆಯಿತಾ? ಗಂಡ ಹೇಳೋದೇನು? ಹೆಂಡ್ತಿ ಸರಿ ಇಲ್ಲ, ಆಯಿತು, ಹೆಂಡ್ತಿ ಸರಿ ಇಲ್ಲ, ಗಂಡ ನೀನು ಒಳ್ಳೆಯವನೇ, ಆಯಿತಾ? ಅಪ್ಪ ಅಮ್ಮ ಹೇಳ್ತಾರೆ ಮಕ್ಕಳು ಸರಿ ಇಲ್ಲ, ಆಯಿತು, ಮಕ್ಕಳು ಸರಿ ಇಲ್ಲ, ನೀವು ತುಂಬ ಒಳ್ಳೆಯವರು, ಆಯಿತಾ? ಮಕ್ಕಳು ಹೇಳ್ತಾರೆ ಅಪ್ಪ ಅಮ್ಮ ಸರಿ ಇಲ್ಲ, ಆಯಿತು ಮಕ್ಕಳೇ ನೀವು ಒಳ್ಳೆಯವರು, ಅಮ್ಮನೇ ಸರಿ ಇಲ್ಲ, ಆಯಿತಾ? ಬೈಬಲ್ ಹೇಳುತ್ತೆ ಯಾರೂ ಸರಿ ಇಲ್ಲ ಅಂತ. ಆಲ್ ಆರ್ ಸಿನ್ನರ್ಸ್. ಎಲ್ಲರ ಒಳಗಡೆ ಏನಿದೆ? ಪಾಪ ಇದೆ, ಮರಣ ಇದೆ. ಒಳಗಡೆ ಏನಿದೆ? ಪಾಪನೂ ಇದೆ, ಒಳಗಡೆ ಮರಣ ಇದ್ದವನಿಗೆ ಮರಣ ಭಯ ಇರುತ್ತೆ. ಸತ್ತೋಗ್ಬಿಟ್ರೆ ಡಾಕ್ಟರ್ ರಿಪೋರ್ಟ್ ಬಂದಿದೆ, ಅಯ್ಯೋ ಸತ್ತೋಗ್ಬಿಟ್ರೆ ಬೇಗ ಬೇಗ ಪ್ರಾರ್ಥನೆ ಮಾಡಿ ಬ್ರದರ್, ಪ್ರಾರ್ಥನೆ ಮಾಡಿ. ಈ ಹೆಚ್ಚು ಧ್ಯಾನ ಕೇಂದ್ರಕ್ಕೆಲ್ಲ ಜನ ಓಡೋದು ಸತ್ತೋಗ್ಬಿಟ್ರೆ ಅಂತ ಭಯದಲ್ಲಿನೇ. ಯಾಕಂದ್ರೆ ನಾನು ಸುಮಾರು ವರ್ಷ ಅಲ್ಲಿದ್ದೆ, 3-4 ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಮಾಡಿದ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಈ ಧ್ಯಾನಕ್ಕಾಗಿ ಬರುವ 99%, 99 ಅಲ್ಲ, ಅದಕ್ಕೆ ಇನ್ನೊಂದು 99 ಹಾಕಿ, 0.99 ಹಾಕಿದರೆ ಬರುವವರೆಲ್ಲ ಸತ್ತೋಗ್ಬಿಟ್ರೆ ಅಂತ ಹೆದರ್ಕೊಂಡು ಬದುಕಲಿಕ್ಕಾಗಿ ಬರೋರೆ, ನಿತ್ಯ ಜೀವಕ್ಕಾಗಿ ಬರೋರು ಇಲ್ಲ. ನಮ್ಮ ಟೆನ್ಷನು ಅದೇ, ಸತ್ತೋಗ್ಬಿಟ್ರೆ. ಕೆಲವರು ಟೆನ್ಷನ್ ಏನು ಗೊತ್ತಾ? ಇಷ್ಟೆಲ್ಲ ಆಸ್ತಿ ಇದೆ, ಮನೆ ಇದೆ, ಸತ್ತೋಗ್ಬಿಡ್ತೀಯ ಅಷ್ಟೇ. ಬದುಕಿದಾಗಲೇ ಒಳಗಡೆ ಸತ್ತಿದೆಯಾ, ಇನ್ನು ಸತ್ತೋಗೋದೇನಿದೆ? ಪಾಪ ಮರಣ ಒಳಗಡೆನೇ ಇದೆ. ಮರಣ ಒಳಗಡೆ ಇರೋದ್ರಿಂದನೇ ಈ ಸತ್ತೋಗ್ಬಿಟ್ರೆ ಏನಾದರೂ ಆಗ್ಬಿಟ್ರೆ ಏನಾಗೋದಿದೆ? ಆಲ್ರೆಡಿ ಇಲ್ಲಿ ಮರಣ ಇದೆಯಲ್ಲ. ಒಳಗಡೆ ಜೀವ ಬಂದಮೇಲೆ ಯೇಸು ಹೇಳಿದ್ರಲ್ಲ, ನಾನು ಬಂದಿರೋದು ಜೀವ ಕೊಡಲಿಕ್ಕೆ, ಸಮೃದ್ಧಿಯಾದ ಜೀವ ಕೊಡಲಿಕ್ಕೆ. ಈ ಜೀವ ಬಂದಮೇಲೆ ಯಾರಾದರೂ ನಿಮಗೆ ಸಾಯಿಸ್ತೀನಿ ಅಂದರು, ನಿಮಗೆ ಸ್ಮೈಲ್ ಬರುತ್ತೆ. ಸಾಯಿಸ್ತೀರಾ? ಸಾಯಿಸಿ. ಯಾಕೆ? ಜೀವ ಇದೆ, ಅದು ಶಾಶ್ವತವಾದ ಜೀವ ಇಲ್ಲಿದೆ. ಯಾರಿಂದಲೂ ಸಾಯಿಸ್ಲಿಕ್ಕಾಗದೊಂದು ಜೀವ ಒಳಗಡೆ ಇದೆ. ಅಲ್ಲಿವರೆಗೂ ಭಯ. ಬೈಬಲ್ ಹಿಡ್ಕೊಳ್ಳಿಕ್ಕೆ ಭಯ, ಬೈಬಲ್ ಓದ್ಲಿಕ್ಕೆ ಭಯ, ಬೈಬಲ್ ತಗೊಂಡೋಗ್ಲಿಕ್ಕೆ ಭಯ, ಯೇಸು ಹೆಸರು ಹೇಳಲಿಕ್ಕೆ ಭಯ. ಸಾಯಿಸ್ಬಿಟ್ರೆ, ಹೊಡೆದ್ಬಿಟ್ರೆ. ಕ್ರಿಶ್ಚಿಯನ್ಸ್ಗೆ ಹೇಳ್ತಾ ಇರೋದು. ಆದರೆ ಯಾರೋ ಒಬ್ಬ ಕ್ರೈಸ್ತನ ಅಲ್ಲದೆ ಇದ್ದವನು, ಅನ್ಯದವನು, ಅವನಿಗೆ ಜೀವ ಸಿಕ್ಕಿದ ಮೇಲೆ ಅವನಿಗೆ ಬೈಬಲ್ ಬಿಡಲ್ಲ. ಜೀವ ಸಿಕ್ಕಿದ ಮೇಲೆ ಇದು ಬಿಡಲ್ಲ. ಯಾಕೆ ಗೊತ್ತಾ? ಅವನಿಗೆ ಕಂಟಿನ್ಯೂಸ್ ಆಗಿ ಭೂಮಿ ಮೇಲೆ ಈ ದೇಹ ಇರೋ ತನಕ ಆ ಜೀವ, ಆ ಲೈಫ್ ಲೈನಲ್ಲಿ ಬದುಕಬೇಕು. ಆ ಲೈಫ್ ಲೈನ್ ಕೊಡೋದೇ ಈ ವರ್ಡ್ ಆಫ್ ಗಾಡ್. ಜಾನ್ 6:68 ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 68ನೇ ವಚನದಲ್ಲಿ ಯೇಸು ಸ್ವಾಮಿ ಹತ್ರ ಬಂದ ಅನೇಕರು ಯೇಸುವಿನ ಬೋಧನೆಯನ್ನು ಕೇಳಿ, ಇದೆಂಥ ಬೋಧನೆ, ಇದೆಂಥ ಧ್ಯಾನ, ಇದೊಂದು ಧ್ಯಾನನ? ಇದೆಲ್ಲ ನಮಗೆ ವರ್ಕೌಟ್ ಆಗಲ್ಲ, ನಮಗೇನು ಅರ್ಥ ಆಗ್ತಾ ಇಲ್ಲ, ಇದು ಕಠಿಣವಾದ ಬೋಧನೆ, ಇವನು ಸಾವಾಸನೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ರು. ಯೇಸು ಅವ್ರನ್ನ ಹುಡ್ಕೊಂಡು ಹೋಗಲೇ ಇಲ್ಲ. ಅಪ್ಪ ಹೋಗ್ಬಿಟ್ರಲ್ಲಪ್ಪ, ವಾಪಸ್ ಕಳಿಸ್ಕೊಡಪ್ಪ ಅಂತ ಕೇಳಲೂ ಇಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ, ಬನ್ನಿ ಅಂತ ಕರೀಲಿಕ್ಕೆ ಹೋಗೂ ಇಲ್ಲ. ಹೋದರೂ ವಾಪಸ್ ಬರಲೂ ಇಲ್ಲ. ಯೇಸು ಜೊತೆಗಿದ್ದ ಶಿಷ್ಯರನ್ನ ನೋಡಿ ಕೇಳಿದರು, ನೀವು ಹೋಗೋದಾದರೆ ಹೋಗ್ಬಿಡಿ, ನಾನು ಬೋಧಿಸುವ ಈ ಬೋಧನೆ ನಿತ್ಯ ಜೀವದ ಬೋಧನೆ ನಿಮಗೆ ಬೇಡ ಅಂದರೆ ಹೋಗ್ಬಿಡಿ. ಆಗ ಪೇತ್ರ ಏನು ಹೇಳ್ತಾರೆ?
ಅದಕ್ಕೆ ಸೀಮೋನ ಪೇತ್ರನು, ಅದಕ್ಕೆ ಸೀಮೋನ ಪೇತ್ರ ಹೇಳ್ತಾನೆ, ಪ್ರಭುವೇ, ನಾವು ಹೋಗುವುದಾದರೂ ಯಾರ ಬಳಿಗೆ? ನಾವು ಹೋಗುವುದಾದ್ರೂ ಯಾರ ಬಳಿಗೆ? ನಿತ್ಯ ಜೀವವನ್ನ ಈವ ನುಡಿಯಿರುವುದು ತಮ್ಮಲ್ಲೇ. ನಿತ್ಯ ಜೀವ ಕೊಡುವ ನುಡಿಗಳು ಇರುವುದು ನಿಮ್ಮ ಹತ್ರ. ಲಾರ್ಡ್, ವೇರ್ ಶಾಲ್ ವಿ ಗೋ? ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ವಿ ವಾಂಟ್ ದಟ್ ಲೈಫ್. ನಮಗೆ ಈ ಲೈಫ್ ಸಾಕಾಗ್ಬಿಟ್ಟಿದೆ. ನಿನ್ನ ಜೊತೆಗೆ ಬಂದು ನಿನ್ನ ಮಾತು ಕೇಳ್ತಾ ಕೇಳ್ತಾ ನಮಗೇನೋ ಒಂದು ಲೈಫಲ್ಲಿ ಬದುಕಬೇಕು, ದೇವರಿಗಾಗಿ ಬದುಕಬೇಕು ಅಂತ ಆಸೆ ಬಂದಿದೆ. ಈಗ ನಾವು ಹೋಗ್ಬಿಟ್ರೆ ಆಸೆನೇ ಹೋಗ್ಬಿಡುತ್ತೆ. ಆಮೇಲೆ ಬರೀ ಹೆಂಡತಿ ಮಕ್ಕಳಿಗಾಗಿ ಬದುಕಬೇಕು, ಮಜಾ ಮಾಡ್ತಾ ಬದುಕಬೇಕು, ದುಡ್ಡು ಮಾಡ್ತಾ ಬದುಕಬೇಕು, ಶ್ರೀಮಂತರಾಗ್ಲಿಕ್ಕೆ ಬದುಕಬೇಕು, ಸೆಟ್ಲ್ ಆಗ್ಲಿಕ್ಕೆ ಬದುಕಬೇಕು, ಇದೇ ಆಸೆ ಉಳ್ಕೊಬಿಡುತ್ತೆ. ಸಾಕಪ್ಪ ಸಾಕು. ಆಸೆಯಲ್ಲಿ ಇರುವಷ್ಟು ಟೆನ್ಷನ್ ಬೇರೆ ಯಾವುದ್ರಲ್ಲೂ ಇಲ್ಲ. ನಿನಗಾಗಿ ಬದುಕಬೇಕು, ದೇವರಿಗಾಗಿ ಬದುಕಬೇಕು, ಸ್ವರ್ಗ ರಾಜ್ಯದ ಪ್ರಜೆಯಾಗಿ ಬದುಕಬೇಕು, ಸಾಕ್ಷಿ ಮಗನಾಗಿ ಬದುಕಬೇಕು. ಅದಕ್ಕೆ ನಿತ್ಯ ಜೀವ ಬೇಕು. ಆ ನಿತ್ಯ ಜೀವ ಕೊಡುವ ಆಹಾರ ನಿಮ್ಮ ಹತ್ರ ಇದೆ. ಯು ಹ್ಯಾವ್ ಜೀಸಸ್, ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ಸೊ ಐ ನೀಡ್, ನನಗದು ಬೇಕು. ಅದಕ್ಕೆ ನಾನು ಹೋಗಲ್ಲ. ಎಷ್ಟೋ ಜನ ಆನ್ಲೈನಲ್ಲಿ ಪ್ರಾರ್ಥನೆಯಲ್ಲಿ ಜಾಯಿನ್ ಆಗ್ತಾರೆ. ಯಾಕೆ ಗೊತ್ತಾ? ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಲ್ಲ, ಎವ್ರಿ ಡೇ ಆನ್ಲೈನ್ ಪ್ರೇಯರ್ ಇರುತ್ತೆ. ಈಗಲೂ ಇದು ನಡೀತಾ ಇದೆ. ವೆಬ್ಎಕ್ಸ್ ಅಂತ ಒಂದು ಆ್ಯಪ್, ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ವೆಬ್ಎಕ್ಸ್ ಅಂತ ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕನ್ನಡ, ಇಂಗ್ಲೀಷ್, ಕೊಂಕಣಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಟೈಮಿಂಗ್ಸಲ್ಲಿ ದೇವರ ವಾಕ್ಯದ ಬೋಧನೆ, ಪ್ರಾರ್ಥನೆ, ಬೈಬಲ್ ಸ್ಟಡಿ ಎಲ್ಲ ಇರುತ್ತೆ. ಕೆಲವರು ಡೈಲಿ ಇದನ್ನು ಕನೆಕ್ಟ್ ಆಗಿ ಕೂತ್ಕೊಂಡಿರ್ತಾರೆ. ಮನೇಲಿ ಕೇಳ್ತಾರೆ, ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಯಾಕೆ ಡೈಲಿ ಯಾಕೆ ಬೇಕಿದು? ಯಾಕೆ ಬೇಕು ಅಂದರೆ ಅವ್ರ ಒಳಗಡೆ ಜೀವ ಬಂದ್ಬಿಟ್ಟಿದೆ, ಏಸುನ್ ತಗೊಬಿಟ್ಟಿದ್ದಾರೆ ಈಗ. ಅದರಿಂದ ಕಂಟಿನ್ಯೂಸ್ ಆಗಿ ಈ ಲೋಕದಲ್ಲಿ ಬದುಕಬೇಕಲ್ವಾ? ಅದಕ್ಕೆ ಫುಡ್ ಬೇಕಲ್ವಾ? ಲೈಫ್ ಲೈನ್ ಬೇಕಲ್ವಾ? ದಿಸ್ ವರ್ಡ್ ಆಫ್ ಗಾಡ್ ಈಸ್ ದ ಇಟರ್ನಲ್ ಲೈಫ್ ಲೈನ್. ದಿಸ್ ವರ್ಡ್ ಆಫ್ ಕ್ರೈಸ್ಟ್ ಗಿವ್ಸ್ ಯು ಬ್ರೆಡ್ ಫಾರ್ ಯುವರ್ ಇಟರ್ನಲ್ ಲೈಫ್. ಡೈಲಿ ಬ್ರೆಡ್. ಪೇತ್ರ ಹೇಳಿದ ಅದೇನೆ, ನಿಮ್ಮ ಹತ್ರ ನಿತ್ಯ ಜೀವ ಕೊಡೋ ವಾಕ್ಯ ಇದೆ. ಅಲ್ಲಿ ಹೋದರೆ ಏನೇನೋ ಕಥೆ ಹೇಳ್ತಾರೆ, ಇಲ್ಲಿ ಹೋದರೆ ಧರ್ಮಶಾಸ್ತ್ರಿಗಳು ಅವ್ರದ್ದು ಶಾಸ್ತ್ರ ಹೇಳ್ತಾರೆ, ಇಲ್ಲೋದ್ರೆ ಅವ್ರ ದೆವ್ವ ಇದೆ, ಭೂತ ಇದೆ ಅಂತಾರೆ, ಇಲ್ಲೋದ್ರೆ ಕಥೆಗಳು ಹೇಳ್ತಾರೆ, ಸ್ಟೋರಿಗಳು ಹೇಳ್ತಾರೆ, ಇತಿಹಾಸ ಹೇಳ್ತಾರೆ. ಆದರೆ ನೀವು ಬಂದ ಮೇಲಿಂದ ಕೇಳಿಸ್ಕೊಳ್ತಾ ಇದ್ದೀನಿ, ಸ್ವಾಮಿ ಯೇಸುವೆ, ಯಾವುದು ಕಥೆ ಹೇಳ್ತಾ ಇಲ್ಲ ನೀವು. ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು, ಕಥೆ ಹೇಳ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಪೂರ್ತಿ ಅಪ್ಪನ ಬಗ್ಗೆ, ದೇವರ ಬಗ್ಗೆ, ಸ್ವರ್ಗದ ಬಗ್ಗೆ. ಇದರಿಂದ ನಮಗೇನೋ ಒಂದು ಹೊಸ ಪವರ್ ಸಿಗ್ತಾ ಇದೆ, ಹೊಸ ಶಕ್ತಿ ಸಿಗ್ತಾ ಇದೆ. ನಾವದು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಹೋದವ್ರು ಮುಟ್ಟಾಳ್ರು, ಹೋಗ್ಲಿ, ನಾವು ಹೋಗಲ್ಲ. ಲೆಟ್ ದೆಮ್ ಗೋ. ಫೂಲಿಶ್ ಪೀಪಲ್. ವಿ ಡೋಂಟ್ ವಾಂಟ್ ಟು ಬಿಕಮ್ ಫೂಲ್ಸ್. ವಿ ಡೋಂಟ್ ವಾಂಟ್ ಟು ಲೀವ್ ಯು. ವಿ ನೀಡ್ ಯು. ಅದೇ ರೀತಿಯಲ್ಲಿ ಎಷ್ಟೋ ಜನ ಬೆಳಗಿಂದ ಸಂಜೆ ತನಕ ಕಿವಿಗೆ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಅವರಿಗೆ ಲೈಫ್ ಬೇಕು. ಜೀಸಸ್ ಜೊತೆಗೆ ಕನೆಕ್ಟೆಡ್ ಆಗಿ ಬದುಕಬೇಕು. ಆದರೂ ಕಷ್ಟ. ಅಷ್ಟು ಕನೆಕ್ಟೆಡ್ ಆಗಿದ್ರು ಈ ಲೋಕದಲ್ಲಿರೋ ಪಾಪ, ಶರೀರದ ಒಳಗಡೆ ಇರುವ ಪಾಪ ಬಿಡೋದೆಲ್ಲ ಎಳೀತಾ ಇರುತ್ತೆ. ಇದನ್ನು ಓವರ್ಕಮ್ ಮಾಡಿ ಬದುಕಬೇಕಾದ್ರೆ ಹೊರಗಡೆಯಿಂದ ಫುಡ್ ಸಪ್ಲೈ ಆಗಬೇಕು. ಆಹಾರ, ಆತ್ಮಕ್ಕೆ ಆಹಾರ. ಅದು ಎಲ್ಲಿಂದ ಸಪ್ಲೈ ಆಗುತ್ತೆ? ಥ್ರೂ ದ ವರ್ಡ್. ಅದರಿಂದ ಕೇಳಿಸ್ಕೊಳ್ತೀವಿ, ಅದರಿಂದ ನಮಗೆ ಬೇಕು ಅಂತಾರೆ. ಅದು ಲೋಕದ ಜನಕ್ಕೆ ಅರ್ಥ ಆಗಲ್ಲ, ಮೂರ್ಖತನ ಅನಿಸುತ್ತೆ. ಡೈಲಿ ಓದಬೇಕಾ? ಯಾವಾಗಲೂ ಓದ್ತಾನೆ ಇರಬೇಕಾ? ಡೈಲಿ ಧ್ಯಾನಕ್ಕೆ ಹೋಗಬೇಕಾ? ಎಷ್ಟು ಧ್ಯಾನ ಮಾಡೋದು? ತಿಂಗಳಿಗೊಂದು ಸಾಕಲ್ವಾ? ವರ್ಷಕ್ಕೊಂದು ಸಾಕಲ್ವಾ? ಎಷ್ಟು ಜನ ಮಕ್ಕಳು ಇಲ್ಲಿ ಬಂದಿದ್ದಾರೆ, ದೊಡ್ಡವರು ಬಂದಿದ್ದಾರೆ. ನಾವು ಬರ್ತಾ ಇದ್ದೀವಿ, ಒಂದು 10-15 ಜನ ಬಂದಿದ್ದೀವಿ ಬೇರೆ ಬೇರೆ ಕಡೆಯಿಂದ. ಬಂದಿದ್ದು ಯಾಕೆ ಗೊತ್ತಾ? ಪ್ರಬೋಧನೆ ಮಾಡ್ತಾರೆ. ನಾನು ಅಂತೋನಿ ಬ್ರದರ್, ಇಬ್ಬರೇ ಬಾಲರಾಜ್ ಬ್ರದರ್, ಒಂದು 2-3 ಜನ ಅಂತ ಇಟ್ಕೊಳ್ಳಿ. ಬಾಕಿ ಬಂದವರೆಲ್ಲ ಪ್ರಬೋಧನೆ ಮಾಡೋದು, ಮೈಕ್ ಹಿಡಿಯೋಕ್ಕಲ್ಲ ಬಂದಿದ್ದು. ಅವರಿಗೆ ಬೇಡವೇ ಬೇಡ, ಸಾಕಾಗ್ಬಿಟ್ಟಿದೆ. ಅವರಿಗೆ ನಿತ್ಯ ಜೀವ ಕೊಡೋ ವಾಕ್ಯ ಬೇಕು. ಹೋಗಿ ತಗೋಬೇಕು, ಲೈವ್ ಆಗಿ ತಗೋಬೇಕು. ನಮ್ಮ ಮನೇಲಿ ಕುತ್ಕೊಂಡು ತಗೊಳ್ಳೋದು ಬೇಡ. ಕೈಕಾಲು ಗಟ್ಟಿಯಾಗಿದೆ, ಅದರಿಂದ ನಾವು ಬಂದು ತಗೊಳ್ತೀವಿ ಅಂತ ಬರ್ತಾ ಇರೋದು. ನಿಮ್ಮ ಮಕ್ಕಳಲ್ಲಿ ಆ ಥರ ಆಸಕ್ತಿ ಬಂದರೆ ಅಪ್ಪ ಅಮ್ಮ ಭಾಗ್ಯವಂತರು. ನಿಮ್ಮ ಜೀವನ ಸಂಗಾತಿಯಲ್ಲಿ ಆ ಥರ ಆಸಕ್ತಿ ಬಂದರೆ ನೀವು ಭಾಗ್ಯವಂತರು. ನಿಮ್ಮ ಕುಟುಂಬದಲ್ಲೇ ಅಂತ ಆಸಕ್ತಿ ಬಂದರೆ ಅದರಷ್ಟು ಸೌಭಾಗ್ಯ, ಸ್ವರ್ಗ ಬೇರೆ ಇಲ್ಲ. ಅದು ಬರಲಿ, ಆದಷ್ಟು ಬೇಗ ಬರಲಿ. ಮೊದಲು ನಿಮ್ಮಿಂದ ಪ್ರಾರಂಭ ಆಗಲಿ. ಓಕೆ, ಒಬ್ಬ ಮನುಷ್ಯನ ಅಪರಾಧದಿಂದ ಏನು ಬಂತು? ಪಾಪ.
ಒಬ್ಬ ಮನುಷ್ಯ ಆದಾಮನ ಪಾಪದಿಂದ ಮರಣ ಬಂತು. ಹಾಗಾದರೆ ಆದಾಮನ ನಂತರ, ಆದಾಮ ಪಾಪ ಮಾಡಿದ ನಂತರ ಈ ಪ್ರಪಂಚದಲ್ಲಿ ಹುಟ್ಟಿದಂಥ ಮನುಷ್ಯರ ಪ್ರತಿಯೊಬ್ಬರ ಆತ್ಮದಲ್ಲಿ ಒಳಗಡೆ ಏನು ಹೊತ್ಕೊಂಡು ಬರ್ತಾ ಇದ್ದಾರೆ? ಬರಬೇಕಾದ್ರೆ ಪಾಪ ಮತ್ತು ಮರಣ. ಯಾಕೆ ನಾವು ಪಾಪ ಮಾಡ್ತೀವಿ ಅಂದರೆ, ನಾವು ಅಲ್ಲಿಂದನೇ ಹುಟ್ಟಬೇಕಾದ್ರೆ ತಗೊಬಂದ್ಬಿಟ್ಟಿದ್ದೀವಿ ತಾಯಿ ಗರ್ಭದಿಂದ. ದಾವಿದ ಹೇಳ್ತಾನಲ್ಲ, ಕೀರ್ತನೆ 51:5 ಅನ್ಸುತ್ತೆ, ಏನು ಹೇಳ್ತಾನೆ ಗೊತ್ತಾ? ತಾಯಿ ಗರ್ಭದಿಂದನೇ ಪಾಪಿ ನಾನು. ಎಲ್ಲಿಂದ ಪಾಪಿ ಅಂತೆ? ನಾವು ಹೇಳೋದು ಯಾವಾಗ? ಒಂದು ಮಗು ನೋಡಿದಾಗ ಪಾಪ ಮಗುಗೆ ಯಾಕೆ ಕ್ಯಾನ್ಸರ್ ಬಂತು ನೋಡಿ, ಆ ಮುದುಕ ಅವನಿಗಿನ್ನೂ ಕ್ಯಾನ್ಸರ್ ಬಂದಿಲ್ಲ. ಅವನಿಗೆ ಬಂದಿದ್ರೆ ಸತ್ತೋಗ್ಬಿಡ್ತಿದ್ದ. ಈ ಮಗು ಇನ್ನೂ ಬದುಕಬೇಕಲ್ವ, ಇಷ್ಟು ಬೇಗ ಕ್ಯಾನ್ಸರ್ ಬಂತಲ್ವಾ? ಎಲ್ಲಿಂದ ಬಂತದು? ಮಗು ಏನು ಪಾಪ ಮಾಡ್ತೇಳಿ? ಮಗು ಏನು ಪಾಪ ಮಾಡಿಲ್ಲ, ಆದರೆ ಮಗು ಒಳಗಡೆನೇ ಪಾಪ ಇದೆ. ಎಲ್ಲರೂ ಒಳಗಡೆನೇ ಇದೆ. ನಾವು ನೋಡುವಾಗ ಹೊರಗಡೆ ಮಗು, ಅಯ್ಯೋ ಪಾಪ ಮುದುಕ ಸಾಯೋ ಟೈಮು, ಇವನಿಗಾದರೂ ಬಂದಿದ್ರೆ ಸತ್ತೋದ್ರೂ ಪರವಾಗಿಲ್ಲ, ಪಾಪ ಈ ಮಗು ಇನ್ನು ಬೆಳಿಬೇಕು, ಬೆಳೆದೇನಾಗಬೇಕು? ಒಳಗಡೆ ಮರಣ ಇಟ್ಕೊಂಡೇ ಬೆಳೆದು ಏನು ಪ್ರಯೋಜನ ಅಲ್ವಾ? ಪಾಪ ಮತ್ತು ಮರಣ ಒಳಗಡೆ ಇದೆ. ಇದನ್ನಿಟ್ಕೊಂಡು ಬೆಳೆದು ಮತ್ತೆ ಸತ್ತೋಗೋದಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೃಷ್ಟಿ ಬೇರೆ. ಎಲ್ಲ ಮನುಷ್ಯನ ಒಳಗಡೆನೂ ಪಾಪ ಇದೆ, ಮರಣನೂ ಇದೆ. ಒಳಗಡೆ ಇರ್ತಕ್ಕಂಥ ಈ ಪಾಪ ಇರೋದ್ರಿಂದಾನೇ ಒಂದು ಮಗು ಬೆಳೀತಾ ಅದಕ್ಕೆ ಹಠಮಾರಿತನ ಯಾರು ಹೇಳ್ಕೊಡ್ತಾರೆ? ಅಪ್ಪ ಅಮ್ಮ ಹೇಳ್ಕೊಡ್ತಾರ? ಇಬ್ಬರು ಮಕ್ಕಳಿದ್ರೆ ಇನ್ನೊಂದು ಮಗುದು ಕಳ್ತನ ಮಾಡಬೇಕು, ಎತ್ತಬೇಕು, ಹೊಡಿಬೇಕು, ಚುಚ್ಚಬೇಕು ಅಂತ ಯಾರು ಹೇಳ್ಕೊಡ್ತಾರೆ? ಅಪ್ಪ ಅಮ್ಮ ಹೇಳ್ಕೊಡ್ತಾರ? ನಿಮಗೆ ನೋಡಿ, 2 ಜನ 3 ಜನ ಮಕ್ಕಳಿದ್ರೆ ಒಂದು ಮಗುನ ಎತ್ಕೊಂಡಾಗ ಇನ್ನೊಂದು ಮಗು ಓಡ್ ಬಂದು ನಾನು ಎತ್ಕೊಂತ ಹೇಳುತ್ತೆ. ಎತ್ಕೊಳ್ಳಿಲ್ಲ ಅಂದರೆ ಆ ಮಗು ಹಠ ಮಾಡುತ್ತೆ, ಕೆಳಗಡೆ ಬಿದ್ದು ಹೊರಳಾಡುತ್ತೆ. ಏನಾದರೂ ಬೇಕಾದರೆ ಕೆಳಗಡೆ ಬಿದ್ದು ಪಲ್ಟಿ ಹೊಡೆದು ಅದು ಅದರದೇ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ. ಕೊಡೋ ತನಕ ಬಿಡೋದಿಲ್ಲ, ಅಳುತ್ತೆ, ಕೂಗುತ್ತೆ, ಕಚ್ಚುತ್ತೆ, ಕಿರ್ಚುತ್ತೆ, ಪರ್ಚುತ್ತೆ. ಯಾರು ಹೇಳ್ಕೊಟ್ರು? ಅಪ್ಪ ಅಮ್ಮ ಹೇಳ್ಕೊಟ್ರ? ಅಪ್ಪ ಅಮ್ಮ ಹೇಳ್ಕೊಟ್ರೆ ಪೂರ್ತಿ ಮುತ್ತು ಕೊಡೋದು ಮಾತ್ರ ತೋರಿಸಿರ್ತಾರೆ. ಮುತ್ತು ಕೊಡೋದು, ಊಟ ಕೊಡೋದು, ತುತ್ತು ಕೊಡೋದು, ಎತ್ಕೊಳ್ಳೋದು ಇದೆಲ್ಲ ತೋರಿಸಿರ್ತಾರೆ. ಹೊಟ್ಟೆ ಕಿಚ್ಚು ಪಡೋದು ತೋರಿಸ್ಕೊಟ್ರಾ? ಇಲ್ಲ. ಚಿಕ್ಕ ಮಗುಗೆ ನಾನು ಹೇಳ್ತಾ ಇರೋದು. 6 ತಿಂಗಳು 7 ತಿಂಗಳು 1 ವರ್ಷದ ಮಗುಗೆ ಹೇಳ್ಕೊಟ್ರು ಅರ್ಥ ಆಗೋದಿಲ್ಲ. ಪಕ್ಕದ ಮನೆ ಅಂಕಲ್ ಸರಿ ಇಲ್ಲ ಕಲ್ಲೋಡಿ ಅಂದರೆ ಆ ಮಗುಗೆ ಅರ್ಥ ಆಗೋದಿಲ್ಲ. ಆದರೂ ಕೂಡ ಆ ಮಗು ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೆ ಈ ಮಗು ಗುದ್ದುತ್ತೆ. ಯಾರು ಹೇಳ್ಕೊಟ್ರು ಗುದ್ದೋದು? ಕಚ್ಚೋದು ಯಾರು ಹೇಳ್ಕೊಟ್ರು? ಪಕ್ಕದ ಪ್ಲೇಟಿಂದ ಎತ್ಕೊಂಡು ಬಂದು ತಿನ್ನೋದು ಯಾರು ಹೇಳ್ಕೊಟ್ರು? ನನ್ನ ಪ್ಲೇಟ್ ಎತ್ಕೊಂಡು ಹೋದ್ರೆ ಗೋ ಅಂತ ಕೂಗೋದು ಯಾರು ಹೇಳ್ಕೊಟ್ರು? ಒಳಗಡೆ ಇರುವ ಪಾಪ ಆಲ್ರೆಡಿ ಒಳಗಡೆ ಇದೆ. ಇದು ಯಾರು ಹೇಳ್ಕೊಡೋದು ಬೇಡ, ಯಾರು ಕಲಿಸ್ಕೊಡೋದು. ನಾವು ಹೇಳ್ತೀವಿ ಸೊಸೈಟಿ ಸರಿ ಇಲ್ಲ, ಸೊಸೈಟಿಯಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಪಾಪ ಸೊಸೈಟಿನ ಬ್ಲೇಮ್ ಮಾಡಿಬಿಟ್ರು. ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ನೀವು ಹೇಳೋದು ಯಾವ ಥರ ಇದೆ ಅಂದರೆ, ಆಲ್ರೆಡಿ ಹೆಣ ಆಗಿದೆ, ಗಾಳಿಗೆ ಇಟ್ಬಿಟ್ಟು ಹೆಣ ಕೊಳ್ತು ಹೋಗಿದೆ. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಲಾಜರ್ನ ಎಬ್ಸ್ಲಿಕ್ಕೆ ಬಂದಾಗ ಮಾರ್ತಾ ಹೇಳ್ತಾರಲ್ವ, ಈಗಾಗಲೇ ಸತ್ತು 4 ದಿನ ಆಗಿದೆ, ಕೊಳ್ತು ನಾರ್ತಾ ಇದೆ. ಮೊದಲೇ ಬಂದಿದ್ರೆ ಈ ಕೆಲಸ ಆಗ್ತಾಯಿತ್ತು. ಡಿಫ್ರೆನ್ಸ್ ಅಷ್ಟೇನೆ. ಈ ಪಾಪ ಒಳಗಡೆ ಇರೋದ್ರಿಂದಾನೇ ನಾವು ಪಾಪ ಮಾಡ್ತಾ ಇರೋದು. ಮರಣ ಒಳಗಡೆ ಇರೋದ್ರಿಂದಾನೇ ನಾವು ಸಾಯೋದು, ಮತ್ತು ಈ ಮರಣ ಭಯ ನಮ್ಮೊಳಗಡೆ ಇರೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪಾಪ ಮತ್ತು ಮರಣವನ್ನು ನಾಶ ಮಾಡಲಿಕ್ಕಾಗಿ ಬಂದವರೇ ಯೇಸು ಕ್ರಿಸ್ತರು. ಒಬ್ಬ ಮನುಷ್ಯನ ಅಪರಾಧದಿಂದ ಅಥವಾ ಪಾಪದಿಂದ, ಅವನು ಮಾಡಿ ತಪ್ಪಿನಿಂದ ಎಲ್ಲ ಮನುಷ್ಯನ ಒಳಗಡೆ ನಿತ್ಯವಾದ ಮರಣ ಮತ್ತು ಸಾಧಾರಣ ಮರಣ ಅಲ್ಲ, ಮರಣ ಬಂದಿದ್ದು ಶಾಶ್ವತ ಮರಣ, ಇಟರ್ನಲ್ ಡೆತ್. ಈ ಮರಣದ ಪರಿಣಾಮ ಏನು ಕೇಳಿದರೆ, ದೇವರು ಆದಾಮನಿಗೆ ಹೇಳ್ತಾರೆ ಏದೇನ್ ತೋಟದಲ್ಲಿ, ನೀನು ಈ ಮರದ ಹಣ್ಣನ್ನು ತಿಂದರೆ ಸಾಯ್ತೀಯ ಅಂತ ಹೇಳ್ತಾರಾ? 2ನೇ ಅಧ್ಯಾಯ ಜೆನೆಸಿಸ್ ಚಾಪ್ಟರ್ 2 ಅಥವಾ 2:16 ಎಲ್ಲೋ ಇದೆ. ಒಂದು ಸ್ಪೆಷಲ್ ಮರ ತೋರಿಸ್ಬಿಟ್ಟು ಹೇಳ್ತಾರೆ, ಈ ಒಳಿತು ಕೆಡುಕಿನ ಅರಿವನ್ನು ಉಂಟು ಮಾಡುವ ಈ ಮರದ ಹಣ್ಣನ್ನು ನೀನು ತಿಂದರೆ ಸಾಯ್ತೀಯ ಅಂತ ಹೇಳ್ತಾರೆ. ಆದರೆ ಆದಾಮ ತಿಂದ, ಒಳು ತಿಂದರು, ಆದರೆ ಶರೀರದಲ್ಲಿ ಅವರು ಸತ್ತೇ ಇಲ್ಲ. ಬೈಬಲ್ ಪ್ರಕಾರ ಅವರು ಸುಮಾರು 900 ವರ್ಷದ ಮೇಲೆ ಬದುಕ್ತಾರೆ. ಹತ್ತಿರ 1000 ವರ್ಷದಷ್ಟು, 920, 60, 70 ಎಷ್ಟು ಬದುಕ್ತಾರೆ. ದೇವ್ರು ಹೇಳಿದ ಪ್ರಕಾರ ಅವ್ರು ಸಾಯ್ಬೇಕಾಗಿತ್ತಲ್ವಾ? ದೇವ್ರು ಸುಳ್ಳು ಹೇಳ್ತಾರಾ? ದೇವ್ರು ಹೇಳಿದ್ದೇನು? ಈ ಮರದ ಹಣ್ಣು ತಿಂದರೆ ಏನಾಗ್ತೀಯಾ?
ಸತ್ಯ ಹೋಗ್ತೀಯ. ದ ಮೂಮೆಂಟ್ ಯು ಈಟ್ ದಿಸ್ ಫ್ರೂಟ್ ಯು ವಿಲ್ ಡೈ. ತಿಂದ ತಕ್ಷಣ ಸಾಯ್ತೀಯ. ಬೈಬಲ್ ಹೇಳುತ್ತೆ ಆದಾಮನು 970 ಎಷ್ಟು ವರ್ಷ, ಎಷ್ಟು 900 ವರ್ಷ ಬದುಕ್ದ ಅಂತ ಇಟ್ಕೊಳ್ಳಿ. 900 ಎಷ್ಟು ಆಯಸ್ಸಲ್ವಾ? 900. ನಾವು 100 ಬರೋದು ಕಷ್ಟ ಅಲ್ವಾ? 900 ವರ್ಷ ಬದುಕ್ದ. ದೇವ್ರು ಹೇಳಿದ್ರಿ ಮರದ ಹಣ್ಣು ತಿಂದರೆ ಸಾಯ್ತೀಯ. ಹಾಗಾದ್ರೆ ಆದಾಮ ಸತ್ತಿಲ್ವಲ್ಲ, ಬದುಕಿದ್ನಲ್ಲ. ದೇವರ ಲೆಕ್ಕದಲ್ಲಿ ಸಾವು ಅಂದರೆ ಶಾರೀರಿಕ ಸಾವು ಅಲ್ವೇ ಅಲ್ಲ, ಅದು ನಮ್ಮ ಲೆಕ್ಕಾಚಾರದಲ್ಲಿ ಸಾವು. ಲಾಜರ ಸತ್ತ ಅಂತ ನ್ಯೂಸ್ ಬಂದಾಗ ಯೇಸು ಏನು ಹೇಳಿದ್ರು? ಲಾಜರ ಸತ್ತೋಗಿದ್ದಾನೆ, ನಾನು ಎಬ್ಸಕ್ಕೆ ಹೋಗ್ಬೇಕು ಬನ್ನಿ ಅಂತ ಕರೆದ್ರ? ನಮ್ಮ ಗೆಳೆಯ ಲಾಜರ ನಿದ್ರೆ ಮಾಡ್ತಾ ಇದ್ದಾನೆ, ಎಬ್ಬಿಸ್ಬೇಕು ಅಂದರು. ಕರೆಕ್ಟಾ? ಇವತ್ತು ಬಲಿ ಪೂಜೆಯಲ್ಲಿ ಕೇಳಿಸ್ಕೊಂಡ್ರೆ ನೀವು? ಅದೇ ಅಲ್ವ ಯೇಸು ಹೇಳಿದ್ದು? ಶಿಷ್ಯರಿಗೆ ಅರ್ಥ ಆಗಿಲ್ಲ. ನಿದ್ದೆ ಮಾಡೋದಾದ್ರೆ ಅವನೇ ಎದ್ದೇಳ್ಬಹುದಲ್ವಾ, ನೀವು ಯಾಕೆ ಹೋಗಿ ಅವನ್ನೇ ಎಬ್ಬಿಸ್ತೀರಾ? ಅಲ್ಲಿ ಲಾಜರನ ಸಹೋದರಿಯರು ಇದಾರಲ್ವಾ, ಮಾರ್ತಾ ಮೇರಿ. ಕಂಬಳಿ ಎತ್ತೆ ಹಾಕಿದ್ರೆ, ಸ್ವಲ್ಪ ನೀರ್ಮೆಲ್ಲ ಮುಖಕ್ಕೆ ಹಾಕಿದ್ರೆ ಲಾಜರ ಹೇಳೋದಿಲ್ವಾ? ನೀವು ಇಷ್ಟು ದೂರದಿಂದ ಅಲ್ಲಿ ಹೋಗ್ಬೇಕಾ ಲಾಜರ್ನ ಎಬ್ಸೋದಕ್ಕೆ? ಮೊನ್ನೆ ತಾನೇ ಅಲ್ಲಿಂದ ಕಲ್ಲೊಡಿ ಸಾಯಿಸ್ಬೇಕು ಅಂತ ಇದ್ರು ಜನ. ಮತ್ತೆ ಈಗ ನಿದ್ದೆ ಮಾಡೋ ಎಬ್ಸೋಕ್ಕೆ ಅಷ್ಟು ದೂರ ಹೋಗ್ಬೇಕಾ ನೀವು? ಶಿಷ್ಯರಿಗೆ ಏನೂ ಅರ್ಥ ಆಗಿಲ್ಲ ಅವತ್ತು. ಆವಾಗ ಯೇಸು ಗೊತ್ತಾಯ್ತು, ಇವ್ರಿಗೆ ಅರ್ಥ ಆಗೋ ಥರ ಹೇಳಿದ್ರೇ ಅರ್ಥ ಆಗೋದು, ಹಿಂಗೆಲ್ಲ ಹೇಳಿದ್ರೆ ಇವ್ರಿಗೆ ಏನು ಅರ್ಥ ಆಗೋದಿಲ್ಲ ಅಂತ. ಆಗ ಅವ್ರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಯೇಸು ಹೇಳಿದರು, ಲಾಜರಸ್ ಸತ್ತೋಗ್ಬಿಟ್ಟಿದ್ದಾನೆ, ಎಬ್ಬಿಸ್ಬೇಕೀಗ ಅಂತ. ಹಾಗಾದರೆ ದೇವರ ದೃಷ್ಟಿಯಲ್ಲಿ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ ಒಬ್ಬ ಮನುಷ್ಯ ಸತ್ತು ಹೋದರೆ ಅದು ಸಾವಲ್ಲ. ಅದೇನು ಗೊತ್ತಾ? ನಿದ್ರೆ, ದೀರ್ಘ ನಿದ್ರೆ ಅಂತ ಹೇಳ್ತೀವಿ. ಮಾಮೂಲಿ ನಿದ್ರೆ ಡೈಲಿ ನಿದ್ದೆ ಮಾಡ್ತೀವಲ್ಲ, ಇದು ದೀರ್ಘ ನಿದ್ರೆ, ಡೀಪ್ ಸ್ಲೀಪ್, ದೀರ್ಘ ನಿದ್ರೆ. ಸಾವಿಲ್ಲ. ಯಾಕೆಂದ್ರೆ ಅವನೊಳಗಡೆ ಏನು ಬರುತ್ತೆ? ಬೇಡ ಥ್ಯಾಂಕ್ ಯು. ಅವನ ಒಳಗಡೆ ಏನು ಬರುತ್ತೆ? ಲೈಫ್ ಬರುತ್ತೆ. ಯೇಸು ಸಾಯ್ತಾರಾ? ಇಲ್ಲ. ಯೇಸುವಿಗೆ ಸಾವಿದ್ಯಾ? ಇಲ್ಲ ಅಲ್ವಾ? ಈಗ ನಮ್ಮ ಒಳಗಡೆ ಯೇಸು ಬಂದ ಮೇಲೆ ನಮ್ಮಲ್ಲಿ ಏನು ಬಂತು ಗೊತ್ತಾ? ಇಟರ್ನಲ್ ಲೈಫ್ ಬಂತು. ಒಬ್ಬರು ಒಳಗಡೆ ಯೇಸು ಬಂದ ಮೇಲೆ ಅವರಿಗೆ ಇಟರ್ನಲ್ ಲೈಫ್ ಬಂತು. ಮತ್ತೆ ಅವರಿಗೆ ಸಾವು ಅನ್ನೋದಿಲ್ಲ. ಫಿಸಿಕಲ್ ಡೆತ್ ಇದೆ, ಆತ್ಮದಲ್ಲಿ ಸಾವಿಲ್ಲ. ಈ ನರಕಕ್ಕೆ ಹೋಗೋ ಸಿಸ್ಟಮ್ ಇಲ್ಲ. ಯಾರಿಗೆ? ಯಾರ ಒಳಗಡೆ ಯೇಸು ಇದ್ದಾರೋ ಅವರಿಗೆ, ಯಾರ ಒಳಗಡೆ ಜೀವ ಇದೆಯೋ ಅವರಿಗೆ. ಆ ನಿತ್ಯ ಜೀವ ಯೇಸುನೇ. ಆದರೆ ಬರಮಾಡ್ಕೋಬೇಕು ಯೇಸುವನ್ನು. ಬರಮಾಡಿಕೊಂಡ್ರೆ ಮಾತ್ರ ಯೇಸು ನಮ್ಮೊಳಗಡೆ ಇರ್ತಾರೆ. ನೋಡಿ, ಯೋಹಾನನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 12 ಮತ್ತು 13. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ನಾನು ಆವಾಗಲೇ ಹೇಳಿದೆ, ಈಗ ಯೇಸು ಬಂದಿದ್ದು ಜೀವ ಕೊಡಲಿಕ್ಕೆ. ಜೀವ ಅಂದರೆ ಈ ಜೀವ. ಏದೇನ್ ತೋಟದಲ್ಲಿ ಆದಾಮನ ಮುಖಾಂತರ ನಾವು ಕಳೆದುಕೊಂಡ ಆ ನಿತ್ಯವಾದ ಜೀವ, ಪವಿತ್ರಾತ್ಮ, ಅವ್ರನ್ನ ಕಳ್ಕೊಂಡ್ಬಿಟ್ವಿ ನಾವು. ತಗೊಂಡು ಬಂದಿದ್ದೇನು ಗೊತ್ತಾ? ಪಾಪ ಮತ್ತು ಮರಣ ಮಾತ್ರ ಬಂತು. ಈ ಪಾಪ ಮತ್ತು ಮರಣ ಇದ್ದ ನಮಗೆ ಜೀವ ಕೊಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು, ಪವಿತ್ರಾತ್ಮನ ಕೊಡಲಿಕ್ಕೆ, ಆತ್ಮಕ್ಕೆ ಜೀವ ಕೊಡಲಿಕ್ಕೆ ಅಲ್ವಾ? ಈಗ ಆ ಯೇಸು ಓದಿ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ಯೇಸು ಬಂದು ಬೋಧನೆ ಮಾಡ್ತಾರೆ, ದೇವರ ರಾಜ್ಯದ ನಿತ್ಯ ಜೀವದ ಸಂದೇಶವನ್ನು ಬೋಧಿಸ್ತಾರೆ. ಆಗ ಕೆಲವರು ಅವರನ್ನು ಬರಮಾಡಿಕೊಂಡ್ರು. ಅಂದರೆ ಬರಮಾಡಿಕೊಂಡರು ಅಂದರೆ ಅಂಥವರಿಗೆ, ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಏನು ಹಕ್ಕು ಕೊಟ್ಟರು? ಯಾರಿಗೆ ಕೊಟ್ಟರು? ದೇವರ ಮಕ್ಕಳಾಗುವ ಹಕ್ಕನ್ನ ದೇವರು ಯಾರಿಗೆ ಕೊಟ್ಟರು? ಎಲ್ರಿಗೂ ಕೊಟ್ರಾ? ಇಲ್ಲ. ಯಾರಿಗೆ ಕೊಟ್ಟರು? ಯಾರು ಯೇಸು ಕ್ರಿಸ್ತನನ್ನ ಬರಮಾಡಿಕೊಂಡಿದ್ದಾರೋ ಅವರಿಗೆ. ಹೇಗೆ ಬರಮಾಡಿಕೊಳ್ಳೋದು? ಈಗ ಯೇಸು ಇದ್ದಾರಾ? ಈಗ ಯೇಸು ಕಣ್ಣಿಗೆ ಕಾಣೋ ಥರ, ಮನುಷ್ಯನ ಥರ, ನಮ್ಮ ಥರ, ನಿಮ್ಮ ಥರ ಇದ್ದಾರಾ? ಬನ್ನಿ ಕೂತ್ಕೊಳ್ಳಿ ಜೀಸಸ್ ಅಂತ ಹೇಳೋಕೆ ಇದ್ದಾರಾ? ಕಾಣ್ತಾರ ಆ ಥರ? ಹಲೋ, ಕಾಣ್ತಾರಾ? ಮತ್ತೆ ಯೇಸುವನ್ನು ಈಗ ನಾನು ಹೇಗೆ ಬರಮಾಡ್ಕೊಳ್ಳೋದು ನನ್ನ ಜೀವನಕ್ಕೆ? ಮಾತನಾಡಿದ ಮಾತುಗಳು ಒಂದೇ ಒಂದು ದಾರಿ, ಶುಭ ಸಂದೇಶವನ್ನು ಆಲಿಸಬೇಕು. ಆಲಿಸಿದ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಬೇಕು. ಅದಕ್ಕೆ ಯೇಸು ಹೇಳಿ ಶಿಷ್ಯರಿಗೆ,
ನನಗೆ ಹೋಗ್ತಾ ಇದ್ದೀನಿ ಮೇಲಕ್ಕೆ, ಅಪ್ಪನ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಮರಳಿ ಬರುವ ತನಕ ನೀವು ಜಗತ್ತಿನ ಕಟ್ಟ ಕಡೆಯವರೆಗೆ ಹೋಗಿ ಶುಭ ಸಂದೇಶವನ್ನು ಸಾರಿರಿ, ದೇವರ ರಾಜ್ಯದ ಕುರಿತಾದ ಸಂದೇಶವನ್ನು ಬೋಧಿಸ್ತಾ ಇರಿ. ಧರ್ಮಸಭೆ ಅವತ್ತಿಂದ ಇವತ್ತಿನ ತನಕ ಅದೇ ಮಾಡ್ತಾ ಇರೋದು. ದೇವರ ರಾಜ್ಯದ ಸಂದೇಶವನ್ನು ಬೋಧಿಸ್ತಾ ಇರಬೇಕು. ಬೋಧಿಸುವಾಗ ಏನಾಗುತ್ತೆ? ಜನರಲ್ಲಿ ವಿಶ್ವಾಸ ಬರುತ್ತೆ. ಈ ಶುಭ ಸಂದೇಶ ಬೋಧಿಸದೇ ಇದ್ರೆ ಜನರಲ್ಲಿ ಏನು ಬರೋದಿಲ್ಲ? ವಿಶ್ವಾಸ ಬರೋದಿಲ್ಲ. ಜನರಲ್ಲಿ ವಿಶ್ವಾಸ ಬಂದಾಗ ವಿಶ್ವಾಸದ ಮುಖಾಂತರ ಕ್ರಿಸ್ತನನ್ನು ಬರಮಾಡಿಕೊಳ್ಳಿಕ್ಕಾಗತ್ತೆ. ಬೈ ಫೇತ್ ಯು ಕ್ಯಾನ್ ವೆಲ್ಕಮ್ ಕ್ರೈಸ್ಟ್ ಇನ್ ಟು ಯುವರ್ ಹಾರ್ಟ್, ಓನ್ಲಿ ಬೈ ಫೇತ್. ವಿಶ್ವಾಸದ ಮುಖ. ಯಾವುದರಲ್ಲಿ ವಿಶ್ವಾಸ? ಆಲಿಸಿದ ಶುಭವಾರ್ತೆಯಲ್ಲಿ, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡುವಾಗ ಅದರ ಮುಖಾಂತರ ಏನಾಗುತ್ತೆ ಕೇಳಿದ್ರೆ ಅದ್ಭುತ. ಅದರ ಮುಖಾಂತರ ಅದ್ಭುತ ಏನು ಕೇಳಿದ್ರೆ, ನಿನ್ನೊಳಗಡೆ ಕ್ರಿಸ್ತ ಬರ್ತಾನೆ, ಯೇಸು ಬರ್ತಾರೆ. ಆಗೇನಾಗುತ್ತೆ? ಒಳಗಡೆ ಒಂದು ಜನ್ಮ. ಆತ್ಮ ಸತ್ತೋಗಿದೆಯಲ್ಲ ಏದೇನ್ ತೋಟದಲ್ಲಿ, ಅಲ್ಲಿಂದ ಸತ್ತ ಆತ್ಮವಾಗಿ ಬಂದಿದ್ದು. ಯಾವಾಗ ವಿಶ್ವಾಸ ಇಡ್ತೀವೋ ಒಳಗಡೆ ಹೊಸ ಜನ್ಮ ಬರುತ್ತೆ. ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರ್ತಾರೆ, ವಾಕ್ಯ ಹೇಳುತ್ತೆ, ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ಅಂಥವರ ಜನನವು, ಅದೊಂದು ಜನನ, ಅದೊಂದು ಹೊಸ ಜನ್ಮ. ಅದು ಶಾರೀರಿಕವಾದ ಒಂದು ಜನ್ಮ ನಾವು ಪಡ್ಕೊಂಡಿದ್ದೀವಿ. ಇದು ಆತ್ಮೀಕವಾದ ಒಂದು ನೂತನ ಜನ್ಮ. ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದದ್ದು. ಆ ರೀತಿ ಒಂದು ಜನ್ಮ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಮನುಷ್ಯ ಮಾಡಿದ ಜನ್ಮ ಅಲ್ಲ ಅದು. ಸ್ತ್ರೀ ಪುರುಷರ ಸಂಪರ್ಕದಿಂದ ಆದಂಥ ಒಂದು ಜನ್ಮ ಅಲ್ಲ ಅದು. ಇದು ದೇವರಿಂದಲೇ ಆಗುವಂಥ ಒಂದು ಸೂಪರ್ ನ್ಯಾಚುರಲ್ ಬರ್ತ್ ಅಂತ ಹೇಳ್ತೀವಲ್ವಾ, ಅದ್ಭುತಕರವಾದ ಒಂದು ಜನ್ಮ. ಇದರಲ್ಲಿ ಏನು ಸಿಗುತ್ತೆ ಕೇಳಿದರೆ, ನನ್ನ ಆತ್ಮಕ್ಕೆ ಜೀವ ಬರುತ್ತೆ. ನನ್ನ ಆತ್ಮಕ್ಕೆ ಏನು ಬರುತ್ತೆ? ಜೀವ ಬರುತ್ತೆ. ಆತ್ಮಕ್ಕೆ ಜೀವ ಬಂದ ಮೇಲೆ ಆತ್ಮೀಕ ಜೀವನ ಪ್ರಾರಂಭ ಆಗೋದು. ವೆನ್ ಕ್ರೈಸ್ಟ್ ಕಮ್ಸ್ ಇನ್, ದೆನ್ ಓನ್ಲಿ ಮೈ ಕ್ರಿಶ್ಚಿಯನ್ ಲೈಫ್ ಬಿಗಿನ್ಸ್. ಯಾವಾಗ ಕ್ರಿಸ್ತನು ಒಳಗಡೆ ಬರ್ತಾನೋ ಆಗ ಕ್ರಿಸ್ತೀಯ ಜೀವನ ಅನ್ನೋದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹೀ ಈಸ್ ದ ಬಿಗಿನಿಂಗ್. ಯೇಸು ಹೇಳ್ತಾರೆ, ಐ ಆಮ್ ದ ಬಿಗಿನಿಂಗ್ ಆಫ್ ಲೈಫ್, ಐ ಆಮ್ ದ ಆಲ್ಫಾ. ನಾನೇ ಆರಂಭ, ನಾನೇ ಆಕಾರ, ಆಕಾರ ಲಕಾರ, ಆದಿಯೋ ಅಂತ್ಯವು ನಾನೇ. ನನ್ನ ಜೀವನಕ್ಕೆ ಒಂದು ಬಿಗಿನಿಂಗ್ ಸಿಗುತ್ತೆ, ಲೈಫಿಗೆ ಒಂದು ನಿಜವಾದ ಬಿಗಿನಿಂಗ್ ಯಾವಾಗ ಕೇಳಿದರೆ, ವೆನ್ ಕ್ರೈಸ್ಟ್ ಕಮ್ಸ್ ಇನ್, ಯುವರ್ ಕ್ರಿಶ್ಚಿಯನ್ ಲೈಫ್ ಬಿಗಿನ್ಸ್. ಅಥವಾ ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಇನ್, ಕ್ರಿಶ್ಚಿಯನ್ ಲೈಫ್ ಬಿಗಿನ್ಸ್. ಪವಿತ್ರಾತ್ಮರು ಬಂದಾಗ ನಮ್ಮ ಕ್ರೈಸ್ತ ಜೀವನ ಪ್ರಾರಂಭ ಆಗುತ್ತೆ. ಈ ದಿನದ 2ನೇ ವಾಚನದಲ್ಲಿ ನಾವು ಓದ್ತೀವಿ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 9ನೇ ವಚನದಲ್ಲಿ ಪೌಲರು ಪವಿತ್ರಾತ್ಮ ಪ್ರೇರಿತರಾಗಿ ಬರೆದಂಥ ವಾಕ್ಯ ಇದೆ. ಏನಂತ ಇದೆ? ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲವೋ ಅವನು ಕ್ರಿಸ್ತನಿಗೆ ಸೇರಿದವರಲ್ಲ. ನೋಡಿ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅವರು ಯಾರಿಗೆ ಸೇರಿದವರಲ್ಲ? ಅವರು ಕ್ರಿಸ್ತ ಯೇಸುವಿಗೆ ಸೇರಿದವರು ಅಲ್ಲ. ಆದರೆ ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇದೆಯೋ ಅವರು ಯಾರಿಗೆ ಸೇರಿದವರು? ಕ್ರಿಸ್ತ ಯೇಸುವಿಗೆ ಸೇರಿದವರು. ಯೇಸು ಕ್ರಿಸ್ತರ ಮುಖಾಂತರ ಯಾರಿಗೆ ಸೇರಿದವರು? ದೇವರಿಗೆ ಸೇರಿದವರು. ನಾವು ದೇವರಿಗೆ ಸೇರಿದವರಾಗೋದು ಯಾವಾಗ ಗೊತ್ತಾ? ಪವಿತ್ರಾತ್ಮರನ್ನು ಪಡ್ಕೊಂಡಾಗ. ಈ ಧ್ಯಾನದಲ್ಲಿ ನೀವು ಏನು ಪಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಸೌಖ್ಯ ಪಡ್ಕೊಳ್ಳೋರಿದ್ದೀರಿ, ಬಿಡುಗಡೆ ಪಡ್ಕೊಳ್ಳೋರಿದ್ದೀರಿ, ಏನೇನೋ ಆಶೀರ್ವಾದ ಅದ್ಭುತಗಳು ಪಡ್ಕೊಳ್ಳೋರಿದ್ದೀರಿ. ದೇವ್ರು ಏನೇನು ಕೊಡ್ತಾರೋ ದೇವ್ರ ಇಚ್ಛೆ ಪ್ರಕಾರ ಪಡ್ಕೊಳ್ಳಿ. ಆದರೆ ಪವಿತ್ರಾತ್ಮನ ಪಡ್ಕೊಳ್ಳದೆ ಹೋಗಬೇಡಿ. ಒಂದು ವೇಳೆ ಪವಿತ್ರಾತ್ಮರನ್ನ ನೀವು ಪಡ್ಕೊಂಡವರು ಆಗಿರಬಹುದು, ಆದರೆ ಪವಿತ್ರಾತ್ಮರು ಇವತ್ತು ನಮ್ಮಲ್ಲಿ ನಿಶ್ಚೇತನಗೊಂಡಿರಬಹುದು. ಪ್ರಿಯರೇ, ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಿದ್ರೂ ಕೂಡ ಪವಿತ್ರಾತ್ಮರು ಇಲ್ಲದೆ ಇರೋ ಥರನೇ. ಫಾರ್ ಎಕ್ಸಾಂಪಲ್, ನನಗೀಗ ಕೈ ಇದೆ, ಕೈ ಇದೆಯಾ? ಕೈ ಇದೆ. ಕೈಗೆ ಸ್ಟ್ರೋಕ್ ಹೊಡೆದ್ಬಿಟ್ರೆ, ಈ ಕೈ ಪ್ಯಾರಲೈಸ್ ಆಗಿಬಿಟ್ರೆ ಕೈ ಇರುತ್ತೋ ಇಲ್ವೋ? ಹಲೋ, ನನಗೀಗ ಕೈ ಇದೆ, ಇದೆಯಾ? ನಿಮಗೂ ಕೈ ಇದೆ. ಈ ಕೈಗೆ ಸ್ಟ್ರೋಕ್ ಹೊಡೆದ್ಬಿಟ್ರೆ ಈ ದೇಹದಲ್ಲಿ ಕೈ ಇರುತ್ತಾ?
ಇರುತ್ತೆ. ಏನಾದರೂ ಕೆಲಸ ಮಾಡುತ್ತಾ? ಊಟ ಮಾಡಲಿಕ್ಕಾಗುತ್ತಾ? ತಿನ್ಲಿಕ್ಕಾಗುತ್ತಾ? ಬರೀಲಿಕ್ಕಾಗುತ್ತಾ? ಏನಾದರೂ ತಗೊಳ್ಲಿಕ್ಕಾಗುತ್ತಾ? ಏನಾದರೂ ಕೊಡ್ಲಿಕ್ಕಾಗುತ್ತಾ? ಕೈ ಇಲ್ವಾ? ಬಟ್ ಏನಿಲ್ಲ ಕೈಯಲ್ಲಿ? ಶಕ್ತಿ ಇಲ್ಲ. ಹಾಗೆ ಎಷ್ಟೋ ಕ್ರೈಸ್ತರು ಇವತ್ತಿದ್ದೀವಿ, ಪವಿತ್ರಾತ್ಮ ಇಲ್ಲದೆ ಅಲ್ಲ, ಪವಿತ್ರಾತ್ಮರಿದ್ದಾರೆ, ಆದರೆ ಏನಿಲ್ಲ, ನಿಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ನಾವು. ಹೇಗೆ? ಬ್ಯುಸಿ, ಲೋಕದ ವ್ಯವಹಾರಗಳಲ್ಲಿ ಬಿಸಿ 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 ಆಗಿ ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸ್ಬಿಟ್ಟಿದ್ದೀವಿ. ಈ ಧ್ಯಾನಕೂಟ ಇರೋದು ಯಾಕೆ ಗೊತ್ತಾ? ಕುಂದಿ ಹೋಗಿರುವ ನಮ್ಮ ಆತ್ಮೀಕ ಜೀವನವನ್ನು ಉಜ್ಜೀವನ ಪಡಿಸ್ಕೊಳ್ಳಿಕ್ಕೂ ಮತ್ತು ಪವಿತ್ರಾತ್ಮನನ್ನು ಪಡ್ಕೊಳ್ಳದೆ ಇದ್ದರೆ ಪವಿತ್ರಾತ್ಮನನ್ನು ಪಡ್ಕೊಳ್ಳಿಕ್ಕೂ. ಹೀಗೆ ನಮ್ಮ ಆತ್ಮೀಕ ಜೀವನವನ್ನು, ನಮ್ಮ ಕ್ರೈಸ್ತ ಜೀವನವನ್ನು ನಾವು ಪ್ರಾರಂಭಿಸಿ ಮುಂದಕ್ಕೆ ಹೋಗಬೇಕು, ಅಲ್ಲೇ ನಿಲ್ಲಬಾರ್ದು. ಮುಂದಕ್ಕೆ ಹೋಗಲಿಕ್ಕೆ ಡೈಲಿ ಪ್ರಾರ್ಥನೆ ಬೇಕು. ದೇವರ ವಾಕ್ಯ ನಮಗೆ ದಾರಿ ದೀಪ. ನಡೆಸೋದು ಯಾರು ಕೇಳಿದರೆ ಯೇಸುನೇ. ಹೇಗೆ? ಅವರ ವಾಕ್ಯದ ಮುಖಾಂತರ, ಅವರ ವಚನಗಳ ಮುಖಾಂತರ ನಮ್ಮನ್ನು ನಡೆಸ್ತಾರೆ. ಈಗ ನಡೆಯೋರು ಯಾರು? ನಾವು ಮನಸ್ಸು ಮಾಡಬೇಕು. ಯಾರು ಮನಸ್ಸು ಮಾಡಬೇಕು? ಮನಸ್ಸು ಮಾಡಬೇಕು. ಆದರೆ ಈ ಶರೀರ ಸಪೋರ್ಟ್ ಮಾಡಲ್ಲ ಅಷ್ಟು ಸುಲಭಕ್ಕೆ. ಅದಕ್ಕೆ ಬೈಬಲ್ ಹೇಳೋದು, ಈ ದಿನದ ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ತುಂಬ ಚೆನ್ನಾಗಿದೆ. ದೇವರಿಗೆ ನಾವು ಕ್ರೈಸ್ತರಾಗಿದ್ದರೂ ಕೂಡ ದೇವರಿಗೆ ಶತ್ರುಗಳಾಗುವ ಸಾಧ್ಯತೆ ಇದೆ. 8ನೇ ಅಧ್ಯಾಯ 6ನೇ ವಾಕ್ಯ, 7ನೇ ವಾಕ್ಯದಿಂದ ಓದಿದರೆ ಗೊತ್ತಾಗುತ್ತೆ. 8ರಿಂದ ಇರೋದು, ಇವತ್ತು 7ರಿಂದ ಓದೋಣ. ಏನಂತ ಇದೆ? ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು, ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ದೇವರಿಗೆ, ನಾವು ಹೇಳ್ತೀವಿ ಸೈತಾನ ದೇವರಿಗೆ ಶತ್ರು, ಸೈತಾನ ದೇವರಿಗೆ ಶತ್ರು ಅಂತ. ಆದರೆ ದೇವ್ರು ಹೇಳ್ತಾರೆ, ಸೈತಾನ ನನ್ನ ಶತ್ರು ಅಲ್ಲ, ಅವ್ನು ನಾನು ಆಲ್ರೆಡಿ ಸೋಲಿಸ್ಬಿಟ್ಟಿದ್ದೀನಿ, ಅವನಿಲ್ಲ. ಆದರೆ ಇವತ್ತು ನನ್ನ ಶತ್ರು ಯಾರು ಗೊತ್ತಾ? ಯಾರು? ದೇವರ ಶತ್ರು ಯಾರು ಇವತ್ತು? ಸೈತಾನ ಅಲ್ಲಮ್ಮ. ಓದಿ ಅಲ್ಲಿ, ಶರೀರ ಸ್ವಭಾವದಲ್ಲೇ ಮಗ್ನ ಆಗಿರುವ ಮನಸ್ಸು ದೇವರಿಗೆ ಶತ್ರು. ದ ಮೈಂಡ್ ವಿಚ್ ಈಸ್ ಸೆಟ್ ಆನ್ ದ ಫ್ಲೆಶ್ ಈಸ್ ಹಾಸ್ಟೈಲ್ ಆರ್ ಎನಿಮಿಟಿ ವಿತ್ ಗಾಡ್. ಅದನ್ನು ಯಾಕೋಬರು ಕೂಡ ಅದನ್ನೇ ಹೇಳ್ತಾರೆ. 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ? ವಿಶ್ವಾಸಿಗಳನ್ನು ಕರೆದು ಬಿಟ್ಟು ಹೇಳ್ತಾರೆ, ವಿಶ್ವಾಸಿಗಳಾಗಿದ್ದು ವ್ಯಭಿಚಾರಿಗಳಾಗಿ ಬದುಕುತ್ತಿರುವವರೇ ಅಂತ. ಏನದು ಹಾಗಂದ್ರೆ? ವಿಶ್ವಾಸದ ವ್ಯಭಿಚಾರ ಅಂದ್ರೆ ಏನು ಗೊತ್ತಾ? 4:4 ಹೇಳ್ತಾರೆ, ಲೋಕದೊಡನೆ ಓದಿ ಲೋಕದೊಡನೆ ಗೆಳೆತನವೆಂದರೆ. ಲೋಕದೊಡನೆ ಗೆಳೆತನ ಅಂದ್ರೆ ಏನು? ಲೋಕದೊಡನೆ ಫ್ರೆಂಡ್ಶಿಪ್ ಅಂದ್ರೆ ಏನು? ಲೌಕಿಕವಾಗಿ ಬದುಕಲಿಕ್ಕೆ ನಮಗೆ ತುಂಬ ಇಷ್ಟ. ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಬಟ್ಟೆ ಹಾಕೋಬೇಕು, ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು, ಮಕ್ಕಳಿಗೆ ಓದಿಸಿ ಅವ್ರನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆ ತಗೋಬೇಕು, ಮಜಾ ಮಾಡಬೇಕು, ಭಾನುವಾರ ಚರ್ಚೆಗೆ ಬರಬೇಕು. ಲೋಕವನ್ನು ಪ್ರೀತಿ ಮಾಡೋದಂದ್ರೆ ಹಣ, ದುಡ್ಡು, ಮನಿ, ನೇಮ್, ಫೇಮ್, ಸ್ಥಾನಮಾನ, ಅಧಿಕಾರ, ಇದನ್ನೆಲ್ಲ ಸಂಪಾದನೆ ಮಾಡಬೇಕು. ಲೋಕದೊಡನೆ ಗೆಳೆತನ. ಓಕೆ, ಲೋಕದೊಡನೆ ಗೆಳೆತನವೆಂದರೆ ದೇವರೊಡನೆ ಹಗೆತನವೆಂಬುದು ನಿಮಗೆ ತಿಳಿಯದೆ. ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್ ಇಸ್ ಎನಿಮಿಟಿ ವಿತ್ ಗಾಡ್. ದೇವರು ನಮಗೆ ಈ ಲೋಕವನ್ನು ಪ್ರೀತಿ ಮಾಡ್ಲಿಕ್ಕೆ ಹೇಳಲಿಲ್ಲ ಪ್ರಿಯರೇ. ದೇವರು ಹೇಳಿದ್ದು ದೇವ್ರನ್ನ ಪ್ರೀತಿ ಮಾಡಿ, ಶತ್ರುಗಳನ್ನ ಪ್ರೀತಿ ಮಾಡಿ, ನೆರೆಯವ್ರನ್ನ ಪ್ರೀತಿ ಮಾಡಿ ಅಂತ. ಮೊಬೈಲ್ನ ಪ್ರೀತಿ ಮಾಡಿ ಅಂತ ಹೇಳಲಿಲ್ಲ. ನಾವು ಮೊಬೈಲ್ ಬಿಟ್ಟು ಇವತ್ತು ನಿದ್ದೆನೇ ಬರಲ್ಲ, ಮಕ್ಕಳಿಗೆ ಊಟ ಸೇರಲ್ಲ, ಚರ್ಚ್ ಒಳಗಡೆ ಬರ್ಲಿಕ್ಕೆ ಆಗದೆ ಎಷ್ಟೋ ಜನ ಕಾಂಪೌಂಡಲ್ಲಿ ಕೂತ್ಕೊಳ್ತಾರೆ ಮೊಬೈಲ್ ಹಿಡ್ಕೊಂಡು. ಕೊಡಿಸಿದ್ಯಾರ ಅಪ್ಪ ಅಮ್ಮ ಅಲ್ವಾ? ಮೊಬೈಲ್ನ ಪ್ರೀತಿ ಮಾಡ್ಲಿಕ್ಕೆ ಹೇಳಲಿಲ್ಲ, ಹಣನ ಪ್ರೀತಿ ಮಾಡ್ಲಿಕ್ಕೆ ಹೇಳಿಲ್ಲ. ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು ಅಷ್ಟೇ, ದೇವರ ಜ್ಞಾನದಲ್ಲಿ, ದೇವರ ಇಚ್ಛೆ ಪ್ರಕಾರ, ದೇವರ ಮಹಿಮೆಗಾಗಿ ಉಪಯೋಗಿಸ್ಕೋಬೋದು. ಆದರೆ ನಾವು ಪ್ರೀತಿ ಮಾಡ್ಲಿಕ್ಕೆ ದೇವರು ಹೇಳಿದ್ದು, ದೇವರನ್ನ ಮೊದಲು ಪ್ರೀತಿಸು, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಇನ್ನು ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ವಿಶೇಷವಾಗಿ ಹೇಳಿದ್ದಾರೆ, ನಿನ್ನ ಶತ್ರುಗಳನ್ನು ಪ್ರೀತಿಸು. ಇದನ್ನ ದೇವರು ನಮಗೆ ಹೇಳಿದ್ದಾರೆ. ನಿನ್ನ ಆಸ್ತಿ ಅಂತಸ್ತನ್ನು ಪ್ರೀತಿಸು, ನಿನ್ನ ಸ್ಥಾನಮಾನವನ್ನು ಪ್ರೀತಿಸು, ನಿನ್ನ ವಿದ್ಯಾಭ್ಯಾಸವನ್ನು ಪ್ರೀತಿಸು, ನಿನ್ನ ಸೌಂದರ್ಯವನ್ನು ಪ್ರೀತಿಸು, ಒಡವೆಯನ್ನು ಪ್ರೀತಿಸು, ಪಕ್ಕದ ಮನೆ ಕಾರನ್ನು ಪ್ರೀತಿಸು. ಇದು ಯಾವುದು ಹೇಳಿಲ್ಲ. ನಮ್ಮ ಮನಸ್ಸು ಪೂರ್ತಿ ಅದರ ಮೇಲೇನೆ. ಈ ದಿನದ 2ನೇ ವಾಚನ, ದೇವರಾತ್ಮ ನಮಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದಾರೆ, ಶರೀರ ಸ್ವಭಾವದಲ್ಲಿ, ದ ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ಫ್ಲೆಶ್,
ಇಸ್ ಎನಿಮಿಟಿ ವಿತ್ ಗಾಡ್, ದೇವರೊಂದಿಗೆ ಹಗೆತನ. ಅದರಿಂದ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. ನಾವಿಲ್ಲಿಂದ ಹೋಗುವಾಗ ಒಂದು ಒಳ್ಳೆ ಮಾನಸಾಂತರ ಪಟ್ಟು ದೇವ್ರ ಹತ್ರ ಕ್ಷಮೆ ಕೇಳಿ, ದೇವರೇ ನೀನು ನನಗೆ ಕೊಟ್ಟ ಪವಿತ್ರಾತ್ಮನನ್ನು ನಾನು ಅನೇಕ ರೀತಿಯಲ್ಲಿ ಲೋಕವನ್ನು ಪ್ರೀತಿ ಮಾಡಿ ನಿನ್ನನ್ನು ಕುಂದಿಸ್ಕೊಂಡಿದ್ದೀನಿ ಸ್ವಾಮಿ, ನನಗೊಂದು ಜೀವನ ಬೇಕು. ಈ ದಿನದ ಆರಾಧನೆಯಲ್ಲಿ ಆ ಪವಿತ್ರಾತ್ಮನ ಉಜ್ಜೀವನಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸ್ತೀವಿ. ನಾವು ಪ್ರಾರ್ಥಿಸಿದರೆ ಸಾಲದು, ನೀವು ಆಸೆ ಪಡಬೇಕು. ದೇವರಿಗೆ ಆಸೆ ಇದೆ. ದೇವರಿಗೆ ಮೊದಲನೇ ಆಸೆ ಎಲ್ಲರೂ ಪವಿತ್ರಾತ್ಮ ಭರಿತರಾಗಬೇಕು ಅಂತಲೇ ಆಸೆ. ಯೇಸು ಬಂದಿದ್ದೆ ಅದಕ್ಕೆ, ಜೀವ ಕೊಡಲಿಕ್ಕೆ. ಎಲ್ಲರೂ ಆ ದೇವರ ಜೀವವಾದ ಪರಿಶುದ್ಧಾತ್ಮನನ್ನು ಪಡ್ಕೊಂಡು ಆ ಶಕ್ತಿ ತುಂಬಿಸ್ಕೊಂಡು ನಾವೆಲ್ಲರೂ ಕೂಡ ನಿಜ ಕ್ರೈಸ್ತರಾಗಿ ದೇವರ ಮಹಿಮೆಗಾಗಿ ಪ್ರಜ್ವಲಿಸಬೇಕು ಅಂತಲೇ ತಂದೆ ದೇವರ ಆಸೆ. ಅವರು ಆಸೆ ಪಟ್ಬಿಟ್ರೆ ಆಗಲ್ಲ, ನಾನು ಆಸೆ ಪಡಬೇಕು. ಡಾಕ್ಟ್ರಿಗೆ ಆಸೆ ಪೇಷಂಟ್ ಉಳಿಲೇಬೇಕು ಅಂತ, ಆದರೆ ಅದಕ್ಕೆ ಪೇಷಂಟು ಕೋಆಪ್ರೇಟ್ ಮಾಡಬೇಕು, ಪೇಷಂಟ್ ಅಟೆಂಡ್ರು ಕೋಆಪ್ರೇಟ್ ಮಾಡಬೇಕು. ಡಾಕ್ಟ್ರಿಗೆ ಆಸೆ ಪೇಷಂಟ್ನ ಉಳಿಸ್ಬೇಕು ಅಂತ, ಆದರೆ ಪೇಷಂಟ್ ಹೇಳ್ತಾನೆ ಇಲ್ಲ ನನಗೆ ಅರ್ಜೆಂಟ್ ಹೋಗ್ಬೇಕು, ಕೆಲಸ ಇದೆ, ಡಿಸ್ಚಾರ್ಜ್ ಕೊಟ್ಬಿಡಿ ಅಂತ. ಡಿಸ್ಚಾರ್ಜ್ ಅಗೇನ್ಸ್ಟ್ ಡಾಕ್ಟರ್ಸ್ ವಿಲ್ ಏನೋ ಇದೆಯಲ್ಲ, ಹಾಂ ಅಲ್ವಾ? ಸೊ ಡಿಸ್ಚಾರ್ಜ್ ಆಯ್ತು, ಹೋಗಪ್ಪ, ನಾನೇನು ಮಾಡೋಕ್ಕಾಗತ್ತೆ? ನನ್ನ ಆಸೆ ನೀನು ಬದುಕಿಸ್ಬೇಕು ಅಂತ. ನಿನಗೆ ಆಸೆ ಇಲ್ಲ ಅಂದರೆ ನಾನೇನು ಮಾಡಲಿ? ಹಾಗೆ ಯೇಸುವಿನ ಆಸೆ ಏನು ಗೊತ್ತಾ? ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಬೇಕು, ನಮ್ಮನ್ನು ಬೆಳಕಾಗಿಸಬೇಕು, ನಮ್ಮನ್ನು ನಿಜವಾಗಲೂ ಸ್ವರ್ಗರಾಜ್ಯದ ಪ್ರಜೆ ಆಗಿಸಬೇಕು, ಒಬ್ಬೊಬ್ಬರನ್ನು ಸುವಾರ್ಥಿಕರನ್ನಾಗಿಸಬೇಕು, ಶುಭ ಸಂದೇಶ ಸಾರುವವರನ್ನಾಗಿಸಬೇಕು. ಅದೇ ದೇವರ ಆಸೆ. ದೇವರ ಆಸೆ ನಮ್ಮನ್ನು ದೊಡ್ಡ ಡಾಕ್ಟ್ರು ಮಾಡಿ ಕೂರಿಸ್ಬೇಕು, ಇಂಜಿನಿಯರ್ ಮಾಡಬೇಕು ಅನ್ನೋದಲ್ಲ. ಅದು ನಮ್ಮ ಆಸೆ. ದೇವರ ಆಸೆ ನಮ್ಮನ್ನು ಅವರ ಮಕ್ಕಳನ್ನಾಗಿಸಬೇಕು, ಕ್ರಿಸ್ತ ಯೇಸುವಿನ ಅನುರೂಪಿ ಆಗಿಸಬೇಕು. ಆ ಅನುರೂಪಿ ಆಗಿದ್ದು ಬೇರೆ ಏನಾದರೂ ಮಾಡಿ ಪರವಾಗಿಲ್ಲ, ದೇವರು ಅದಕ್ಕೆ ಯಾವುದು ಎಗೇನ್ಸ್ಟ್ ಅಲ್ಲ. ಆದರೆ ಮೊದಲನೇ ಆಸೆ ನಾನು ದೇವರ ಏಕೈಕ ಪುತ್ರನಾದ ಕ್ರಿಸ್ತ ಯೇಸುವಿನ ಅನುರೂಪಿ ಆಗಬೇಕು. ಇದಾಗಲಿಕ್ಕೆ ಪರಿಶುದ್ಧಾತ್ಮ ಇಲ್ಲದೆ ಆಗಲ್ಲ. ಆದ್ದರಿಂದ ಒಂದು ನಿಮಿಷ ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಈ ಒಂದು ಸಮಯದಲ್ಲಿ ಕೇಳಿಸಿಕೊಂಡ ವಚನಗಳಿಗಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಈ ಧ್ಯಾನ ಮುಗಿಸಿ ಮನೆಗಳಿಗೆ ಹೋಗುವಾಗ ನಾವು ಬಂದ ಹಾಗೆ ಹೋಗಬಾರ್ದು, ಹೊಸ ಶಕ್ತಿಯಿಂದ ಹೋಗಬೇಕು, ಹೊಸ ಒಂದು ಚೈತನ್ಯದಿಂದ ನಾವು ಹೋಗಬೇಕು, ಆ ಜೀವವನ್ನು ಪಡೆದುಕೊಂಡವರಾಗಿ ನಾವು ಹೋಗಬೇಕು. ನಿಶ್ಚೇತನಗೊಂಡಿರುವ ನಮ್ಮ ಆತ್ಮಿಕ ಜೀವನ ಉಜ್ಜೀವನ ಪಡಿಸಿಕೊಂಡು ನಾವು ಹೋಗಬೇಕು. ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿ, ಪವಿತ್ರಾತ್ಮರೇ ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಸಂದೇಶ ಪ್ರತಿಯೊಬ್ಬರಲ್ಲಿಯೂ ಮಾಂಸ ಧರಿಸಲಿ ಅಪ್ಪ. ಆಲಿಸಿದಂಥ ಒಂದೊಂದು ವಾಕ್ಯಗಳು ನಮ್ಮ ಜೀವಿತಕ್ಕೆ ಬೆಳಕಾಗಿ ಜೀವವಾಗಿ ಮಾರ್ಪಾಡಾಗಲಿ ಅಪ್ಪ. ಯಾವ ರೀತಿ ನಾವು ಸೇವಿಸಿದ ಆಹಾರ ನಮ್ಮ ಶರೀರಕ್ಕೆ ಒಂದು ಪೋಷಣೆಯಾಗಿ ಅದು ಮಾರ್ಪಾಡಾಗ್ತದೆಯೋ, ಪೋಷಕಾಂಶವಾಗಿ ಮಾರ್ಪಾಡಾಗ್ತದೆಯೋ, ಅದೇ ರೀತಿಯಲ್ಲಿ ನಾವು ಸೇವಿಸಿದಂತಹ ಆತ್ಮಿಕವಾದ ಆಹಾರ ದೇವರ ವಾಕ್ಯ ನಮ್ಮೊಬ್ಬೊಬ್ಬರ ಆತ್ಮಿಕ ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ಹೊಸ ಶಕ್ತಿಯಾಗಿ ರೂಪಾಂತರಗೊಳ್ಳುವಂತೆ ಆಗಲಿ ಸ್ವಾಮಿ. ಎಲ್ಲಿಂದ ಹೋಗುವಾಗ ಒಂದು ಹೊಸ ಬಲದೊಂದಿಗೆ ನಾವು ಹೋಗುವಂತೆ ಆಗಲಿ ಅಪ್ಪ. ಯಾರೊಬ್ಬರು ಬಲಹೀನರಾಗಿ ಹೋಗದೆ ಪ್ರತಿಯೊಬ್ಬರು ಆತ್ಮದಲ್ಲಿ ಹೊಸ ಬಲ ಹೊಂದಿಕೊಂಡವರಾಗಿ ಹೋಗಿ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಬೆಳಗಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ.